ದೇವರಾದ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು. ಕ್ರಿಸ್ತನಲ್ಲಿ ನೀವು ಸೌಖ್ಯವಾಗಿದ್ದೀರಿ ಎಂಬುದನ್ನು ಪರಿಪೂರ್ಣವಾಗಿ ನಂಬುತ್ತೇನೆ. ನಮ್ಮ ಕಾರ್ಯಕ್ರಮಗಳು ಹೊಸದಾಗಿ ಆರಂಭಿಸಲ್ಪಟ್ಟು 4 ಸಂಚಿಕೆಗಳನ್ನು ದಾಟಿವೆ. ಈ ಕಾರ್ಯಕ್ರಮ ನಿಮ್ಮಲ್ಲಿ ಯಾವ ಪ್ರಭಾವ ಬೀರಿದೆ ಎನ್ನುವುದನ್ನು ನೋಡಿದ್ರೆ ನಿಜವಾಗಿಯೂ ಈ ಕಾರ್ಯಕ್ರಮ ನಿಮ್ಮಲ್ಲಿ ಅನೇಕರಿಗೆ ಬಹಳ ಪ್ರಯೋಜನವುಳ್ಳದಾಗಿದೆ ಎನ್ನುವುದರಲ್ಲಿ ನನಗೆ ಬಹಳ ಸಂತೋಷ. ಬಹಳ ಮಂದಿ ಫೀಡ್ಬ್ಯಾಕನ್ನು ಕಳುಹಿಸಿ ಈ ಕಾರ್ಯಕ್ರಮ ಎಷ್ಟು ನಿಮಗೆ ಸಹಾಯಕರವಾಗಿತ್ತು ಎನ್ನುವುದನ್ನು, ಪ್ರವಾದನೆಗಳ ಕುರಿತಾಗಿರುವ ಒಂದು ಪರಿಚಯವನ್ನು, ಪ್ರವಾದನೆಗಳ ಕುರಿತಾಗಿರುವ ಕೆಲವೊಂದು ಕಾರ್ಯವನ್ನು ತಿಳಿದುಕೊಳ್ಳುವುದಕ್ಕೆ ಈ ಕಾರ್ಯಕ್ರಮ ಬಹಳ ಸಹಾಯವಾಗಿತ್ತು. ನಾವು ಆಸಕ್ತಿಯಿಂದ ಈ ಕಾರ್ಯಕ್ರಮವನ್ನು ಗಮನಿಸುತ್ತೇವೆಂಬುದಾಗಿ ಬಹಳ ಮಂದಿ ನಮಗೆ ಫೀಡ್ಬ್ಯಾಕನ್ನು ಕಳುಹಿಸಿದ್ದೀರಾ. ಅದರಲ್ಲೂ ಪ್ರತ್ಯೇಕವಾಗಿ ಯೌವನಸ್ಥರೇ ಬಹುಮುಖ್ಯ. ಈ ದಿನಗಳಲ್ಲಿ ಬಹಳ ಸಂದೇಶಗಳನ್ನು ಅವರು ಕೇಳುವುದರಿಂದ, ಅವರ ಕೈಯಲ್ಲಿರುವಂಥ ಫೋನ್ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳ ಸಂದೇಶಗಳನ್ನು ಕೇಳುವುದರಿಂದ ಇವತ್ತು ಯೌವನಸ್ಥರು ಕರ್ತನ ವಾಕ್ಯವನ್ನು ಬಿಟ್ಟು ಅಗಲಿ ಲೋಕರೀತಿಯಾಗಿರುವ ಕಾರ್ಯವನ್ನು ಕೇಳುವುದರಲ್ಲಿ ನೋಡುವುದರಲ್ಲಿಯೂ ಸಮಯ ಕಳೆಯುತ್ತಾರೆ ಎಂಬುದಾಗಿ ಒಂದು ಮಾತಿದೆ. ಆದರೆ ನಾನು ನೋಡಿದವರೆಗೂ ನಮ್ಮ ಮಕ್ಕಳು ಕರ್ತನ ಮಕ್ಕಳಲ್ಲಿ ದೇವರ ವಾಕ್ಯವನ್ನು ಹುಡುಕಿ ಓದಬೇಕು, ಸಂಶೋಧಿಸಬೇಕು ಎನ್ನುವಂತಹ ಒಂದು ಆಸಕ್ತಿ ಕಡೆ ದಿನಗಳಲ್ಲಿ ಅಧಿಕರಿಸುವುದನ್ನು ಗಮನಿಸಲು ಸಾಧ್ಯವಾಗ್ತಾ ಇದೆ. ಬಹಳ ತೀಕ್ಷ್ಣವಾಗಿ ನೋಡಬೇಕು, ಮೇಲ್ನೋಟವಾಗಿ ದೇವರ ವಾಕ್ಯವನ್ನು ಓದುವುದಕ್ಕಿಂತ ತೀಕ್ಷ್ಣವಾಗಿ ನೋಡಬೇಕು ಎನ್ನುವಂಥ ಆಸಕ್ತಿ ಇವತ್ತು ಬಹಳ ಯೌವನಸ್ಥರಲ್ಲಿ ಉಂಟಾಗಿರುವಂಥದ್ದನ್ನು ಕಣ್ಣಾರೆ ನಾನು ಗಮನಿಸಿ ನೋಡಲು ಸಾಧ್ಯವಾಗ್ತಾ ಇದೆ. ನಮ್ಮ ಕಾರ್ಯಕ್ರಮ ಕೂಡ ನಿಮ್ಮಲ್ಲಿ ಅನೇಕರಿಗೆ ಬಹಳ ಪ್ರಯೋಜನವುಳ್ಳದಾಗಿರುವುದಕ್ಕಾಗಿ ಕರ್ತನಿಗೆ ನಾನು ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ನಮ್ಮ ಕಾರ್ಯಕ್ರಮದಲ್ಲಿ ಕೆಲವೊಂದು ಫೀಡ್ಬ್ಯಾಕ್ ಏನು ಹೇಳಿದ್ರು ಅಂದರೆ, ಈ ಕಾರ್ಯಕ್ರಮ ಇಂಗ್ಲೀಷ್ನಲ್ಲೇ ಬರುತ್ತಲ್ಲ, ನಾವು ಇಲ್ಲಿಯವರೆಗೂ ನಮ್ಮ ಕಾರ್ಯಕ್ರಮವನ್ನು ತಮಿಳಲ್ಲಿ ತಾನೇ ಕೇಳ್ತಾ ಇದ್ದೀವಿ, ಈಗ ಇಂಗ್ಲೀಷಲ್ಲಿ ಬರ್ತಾ ಇದೆ, ಇದು ಹೆಂಗೆ ಮಾರ್ಪಡಿಸುವುದು, ನೀವು ತಮಿಳಲ್ಲಿ ಪ್ರಕಟಿಸಿದ್ರೆ ಚೆನ್ನಾಗಿರುತ್ತಲ್ಲ ಎಂಬುದಾಗಿ ಕೆಲವರು ಕಮೆಂಟ್ ಬಾಕ್ಸಲ್ಲಿ ಕೂಡ ಹೇಳಿದ್ದರು. ಅದು ಬೇರೆ ಏನೂ ಇಲ್ಲ. ಈ ಕಾರ್ಯಕ್ರಮ ಪ್ರತ್ಯೇಕವಾಗಿ ಈ ಒಂದು ಪ್ರವಾದನೆಯ ಲೋಕ ಪ್ರಪಂಚದ ಹಲವಾರು ದೇಶಗಳಲ್ಲಿ ಅನೇಕ ಕ್ರೈಸ್ತರಿಂದ ಗಮನಿಸಲ್ಪಡುವಂಥದ್ದಾಗಿದೆ. ಅದರಲ್ಲಿ ಬಹಳ ಮಂದಿ ಹಲವು ಕಾಲಗಳ ಹಿಂದೆ ಅವರು ಆ ಪ್ರಾಂತ್ಯಕ್ಕೆ ಹೋಗಿ ಹೊರ ದೇಶಗಳಲ್ಲಿರುವುದರಿಂದ ಅವರಿಗೆ ತಮಿಳ್ ಭಾಷೆಯಲ್ಲಿ ಒಂದು ಆಳವಾದ ಅನುಭವ ಇಲ್ಲದಂತೆ ಇದೆ. ತಮಿಳ್ ಮಾತಾಡ್ತಾರೆ ಅವರು, ಆದರೆ ಬಹಳ ಡೀಪಾದಂತಹ ಪದಗಳನ್ನು ಹೇಳಿ ಮಾತಾಡುವುದಾದರೆ ಅದು ಅವರಿಗೆ ಪರಿಪೂರ್ಣವಾಗಿ ಅರ್ಥೈಸಿಕೊಳ್ಳಲು ಸಾಧ್ಯವಾಗ್ತಿಲ್ಲ. ಆದ್ದರಿಂದ ಬಹಳ ಮಂದಿ ಏನು ಬಯಸಿದ್ರು ಅಂತ ಹೇಳಿದರೆ, ಈ ಕಾರ್ಯಕ್ರಮ ಇಂಗ್ಲೀಷಲ್ಲಿ ಬಂದರೆ ಇನ್ನೂ ಚೆನ್ನಾಗಿರುತ್ತಲ್ಲ ಎಂಬುದಾಗಿ ಬಯಸಿ ಹೇಳಿದರು. ಆದ್ದರಿಂದ ನಾವೇನು ಮಾಡಿದ್ದೇವೆ ಅಂದರೆ, ನಮ್ಮ ಕಾರ್ಯಕ್ರಮವನ್ನೇ 2 ಆಪ್ಷನ್ ಇಟ್ಟಿದ್ದೇವೆ. ಒಂದು ವೇಳೆ ನಿಮಗೆ ಯಾವ ಭಾಷೆಯಲ್ಲಿ ಕಾರ್ಯಕ್ರಮ ಬಂದರೂ ನೀವು ಸ್ಕ್ರೀನ್ನಲ್ಲಿ ಕೆಳಗೆ ನೋಡುವುದಾದರೆ ಒಂದು ಸ್ಟಾರ್ ಗುರುತು ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ಸೆಟ್ಟಿಂಗ್ಸ್ನ ಕ್ಲಿಕ್ ಮಾಡಿದ್ರೆ ಒಳಗೆ ಆಡಿಯೋ ಟ್ರ್ಯಾಕ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದನ್ನು ಕ್ಲಿಕ್ ಮಾಡುವುದಾದರೆ ಅದರಲ್ಲಿ 2 ಭಾಷೆಗಳು ತೋರಿಸುತ್ತೆ, ಒಂದು ಇಂಗ್ಲಿಷ್ ಮತ್ತೊಂದು ತಮಿಳ್. ನಿಮಗೆ ಯಾವ ಭಾಷೆಯ ಬಯಕೆಯಾಗಿದೆಯೋ ಅದನ್ನು ಕ್ಲಿಕ್ ಮಾಡುವುದಾದರೆ ಇದೇ ಕಾರ್ಯಕ್ರಮ ನೀವು ಯಾವ ಭಾಷೆಯನ್ನು ತೆಗೆದುಕೊಂಡ್ರೂ ಆ ಭಾಷೆಯಲ್ಲಿಯೇ ಅದು ಪ್ರಸಾರವಾಗುತ್ತದೆ. ಒಂದು ವೇಳೆ ನನಗೆ ಇಂಗ್ಲೀಷಲ್ಲಿ ಕೇಳಬೇಕು ಅಂತ ನೀವು ಭಾವಿಸಿದರೆ ಅದರಲ್ಲಿರುವಂತಹ ಇಂಗ್ಲೀಷ್ ಎನ್ನುವಂತಹ ಭಾಷೆಯಲ್ಲಿ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡುವುದಾದರೆ ತಕ್ಷಣ ಇದೇ ಕಾರ್ಯಕ್ರಮ ಆಗಿ ನಿಮಗೆ ಇಂಗ್ಲೀಷ್ ಭಾಷೆಯಲ್ಲಿ ಬರುತ್ತೆ. ಈ ಒಂದು ಆಂಗ್ಲ ಭಾಷೆಯಲ್ಲಿ ಭಾಷಾಂತರವಾಗಿರುವಂಥ ಈ ಕಾರ್ಯಗಳು ನೀವು ಗಮನಿಸಿ ಕೇಳಬೇಕು ಎನ್ನುವುದಕ್ಕಾಗಿಯೇ. ಹಾಗೆ ಎಕ್ಸಾಕ್ಟಾಗಿ ಬಹಳ ಪರ್ಫೆಕ್ಟಾಗಿ ಡಬ್ಬಿಂಗ್ ಮಾಡಿದಂತೆ ಇರುವುದಿಲ್ಲ, ಹೆಚ್ಚು ಕಡಿಮೆ ಡಬ್ಬಿಂಗ್ ಮಾಡಿದಂತೆ ಆ ಮಾತುಗಳು ಅದರಲ್ಲಿ ಬರುತ್ತೆ. ಹೇಳಲ್ಪಟ್ಟಂತಹ ಸಂದೇಶ ಹಾಗೆ ಇಂಗ್ಲೀಷ್ನಲ್ಲಿ ಪ್ರಸಾರವಾಗುತ್ತದೆ. ಆದ್ದರಿಂದ ಈ ಆಪ್ಷನ್ನ ಉಪಯೋಗಿಸಿಕೊಳ್ಳಿರಿ. ಬರಲಿಲ್ವಲ್ಲ ಅಂತ ಕೇಳದೆ ಸೆಟ್ಟಿಂಗ್ಸ್ಗೆ ಹೋಗಿ ಆಡಿಯೋ ಟ್ರ್ಯಾಕ್ ಎನ್ನುವ ಸ್ಥಳದಲ್ಲಿ ಒಳಗೆ ಹೋದರೆ ಇದರೊಳಗೆ 2 ಭಾಷೆಯನ್ನು ತೋರಿಸುತ್ತೆ. ನಿಮಗೆ ಬಯಕೆಯಾಗಿರುವಂತಹ ಭಾಷೆಯನ್ನು ನೀವು ಕ್ಲಿಕ್ ಮಾಡಿಕೊಂಡು ಆ ಭಾಷೆಯಲ್ಲಿ ಕಾರ್ಯಕ್ರಮವನ್ನು ನೋಡಬಹುದು. ಈ ಕಡೆಯ ದಿನಗಳಲ್ಲಿ ಈ ಪ್ರವಾದನೆಗಳಿಗೋಸ್ಕರವಾಗಿ ಒಂದು ಕಾರ್ಯಕ್ರಮ ಪ್ರಸಾರ ಮಾಡಬೇಕು ಎಂಬುದಾಗಿ ಯಾಕೆ ಯೋಚನೆ ಮಾಡಿದ್ವಿ ಅಂದರೆ, ಕಡೆಯ ದಿನಗಳಲ್ಲಿ ನಾವು ಅಧಿಕವಾಗಿ ಓದಬೇಕಾಗಿರುವ ಪುಸ್ತಕ ಪ್ರವಾದನೆಯ ಪುಸ್ತಕಗಳು. ಕರ್ತನ ಸತ್ಯವೇದ ಪೂರ್ತಿಯಾಗಿ ನೋಡುವುದಾದರೆ ಅದರಲ್ಲಿ 70% ಅಧಿಕವಾಗಿ ಪ್ರವಾದನೆಗಳಿಂದ ತುಂಬಲ್ಪಟ್ಟಿರುವಂತಹ ಪುಸ್ತಕ. ಕರ್ತನ ವಾಕ್ಯ ಎನ್ನುವಂಥದ್ದೇ ಒಂದು ಪ್ರವಾದನ ವಾಕ್ಯವೇ. ಸತ್ಯವೇದದಲ್ಲಿಯೇ ಲೋಕದ ಆರಂಭದಿಂದ ಹಿಡಿದು ಲೋಕದ ಅಂತ್ಯದವರೆಗೂ
ಅಂತ್ಯದ ನಂತರ ಬರುವಂತಹ ಕ್ರಿಸ್ತನ ರಾಜ್ಯದವರೆಗೂ ಹಲವು ಸಂದೇಶಗಳು ಮುನ್ನೋಟವಾಗಿ ಹೇಳಲ್ಪಟ್ಟದಾಗಿದೆ. ಹಾಗಾಗಿ ಇವತ್ತು ನಾವು ಬದುಕುವ ಈ ಕಾಲಘಟ್ಟದಲ್ಲಿ ನಮ್ಮ ಸುತ್ತಲೂ ಹಲವು ಗೊಂದಲವಾಗಿರುವ ಕಾರ್ಯಗಳು ನಡೆಯುವಾಗ ನಾವು ಸತ್ಯವೇದದ ಸಹಾಯದಿಂದ ಇದು ಏನು ನಡೆಯುತ್ತಾ ಇದೆ, ಇದು ಯಾವ ರೀತಿ ಬಂದು ಮುಗಿಯುತ್ತೆ, ನಾವು ಯಾವ ರೀತಿ ಸಿದ್ಧವಾಗಿರಬೇಕು ಎಂದು ಅರ್ಥ ಮಾಡಿಕೊಳ್ಳಬೇಕೆಂದರೆ ನೀವು ಅಧಿಕವಾಗಿ ಪ್ರವಾದನೆಯ ಪುಸ್ತಕವನ್ನು ಓದಬೇಕು. ಬಹಳ ಮಂದಿ ಪ್ರವಾದನೆಯ ಪುಸ್ತಕವನ್ನು ಓದಿದರೆ ನಮಗೇನು ಅರ್ಥ ಆಗ್ತಿಲ್ವಲ್ಲ ಎಂಬುದಾಗಿ ಹೇಳ್ತಾರಲ್ವ, ಅವರಿಗೆ ಪ್ರವಾದನೆಯ ಪುಸ್ತಕವನ್ನು ಯಾವ ರೀತಿ ಓದಬೇಕು ಎಂಬುದಾಗಿ ಪ್ರವಾದನೆಯೊಂದಿಗೆ ಅವರಿಗೆ ಒಂದು ಸಂಪರ್ಕವನ್ನು ಏರ್ಪಡಿಸುವುದಕ್ಕಾಗಿಯೇ ಈ ಪ್ರಯತ್ನವನ್ನು ನಾವು ತೆಗೆದುಕೊಂಡಿದ್ದೇವೆ. ಪ್ರವಾದನಾ ವಾಕ್ಯಗಳಲ್ಲಿ ನಾವು ಪಳಗುತ್ತಾ ಪ್ರವಾದನೆಗಳನ್ನು ನೀವು ಗುರುತು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ. ಈ ಕಡೆಯ ದಿನಗಳಲ್ಲಿ ಯಾವ ರೀತಿಯಾಗಿರುವಂತಹ ಗೊಂದಲಗಳು ಬರುತ್ತವೆ, ಕಡೆಯ ದಿನಗಳಲ್ಲಿ ನಮ್ಮನ್ನು ವಂಚಿಸುವುದಕ್ಕೆ ಎಷ್ಟು ಸೈತಾನನ ತಂತ್ರಗಳು ಬರುವಂಥದ್ದಾಗಿದೆ ಎನ್ನುವುದೆಲ್ಲ ಪ್ರವಾದನೆಯ ಮುಖಾಂತರವಾಗಿ ನಾವು ಗಮನಿಸಿ ನೋಡಲು ಸಾಧ್ಯ. ಸತ್ಯವೇದ ಹೇಳುತ್ತದೆ, ಕತ್ತಲೆಯ ಕಾಲದಲ್ಲಿ, ಈ ಕಡೆಯ ಕಾಲ ಎನ್ನುವುದು ಕತ್ತಲೆಯ ಕಾಲ. ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಗೊತ್ತಾಗಲ್ಲ, ಒಂದು ಕತ್ತಲೆಯ ಕಾಲ. ಈ ಕತ್ತಲೆಯ ಕಾಲದಲ್ಲಿ ಕರ್ತನ ಪ್ರವಾದನಾ ವಾಕ್ಯವೇ ನಮಗೊಂದು ದೀಪದಂತೆ ಉಪಯೋಗವಾಗುತ್ತದೆ ಎಂಬುದನ್ನು 2 ಪೇತ್ರನ ಪುಸ್ತಕ 1ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಪೇತ್ರನು ಹೇಳಿದ್ದಾರೆ. ಆ ವಾಕ್ಯವನ್ನು ಓದುತ್ತೇನೆ, ಗಮನಿಸಿ. ದೇವರ ಪ್ರವಾದನಾ ವಾಕ್ಯವು ನಮಗೆ ಮತ್ತೂ ದೃಢವಾಗಿದೆ, ನಿಮ್ಮ ಹೃದಯದಲ್ಲಿ ಬೆಳ್ಳಿಯು ಮೂಡಿ ಅರುಣೋದಯವಾಗುವ ಪರ್ಯಂತರ. ಅಂದರೆ ಏನರ್ಥ ಅಂತ ಹೇಳಿದ್ರೆ, ಇನ್ನೂ ಸೂರ್ಯೋದಯವಾಗಿಲ್ಲ, ಇನ್ನು ಕತ್ತಲೆಯಲ್ಲಿದ್ದೇವೆ. ಅರುಣೋದಯವಾಗುವ ಪರ್ಯಂತರ ಈ ಕತ್ತಲೆಯ ಕಾಲದಲ್ಲಿ ഇരുಳಾಗಿರುವ ಸ್ಥಳದಲ್ಲಿ ಪ್ರಕಾಶಿಸುವಂತಹ ದೀಪದಂತೆ ಇರುವ ಆ ವಾಕ್ಯವನ್ನ, ಅಂದರೆ ಪ್ರವಾದನಾ ವಾಕ್ಯವನ್ನ ಗಮನಿಸುವುದೇ ಲಕ್ಷಿಸುವುದೇ ಒಳ್ಳೆಯದು. ಪ್ರವಾದನೆ ಇಲ್ಲದಿರುವ ಸ್ಥಳದಲ್ಲಿ ಜನಗಳು ಹಾಳಾಗಿ ಹೋಗುತ್ತಾರೆ. ಕರ್ತನ ಪ್ರವಾದನೆಯೇ ಈ ಕತ್ತಲೆಯ ಕಾಲದಲ್ಲಿ ಯಾವುದು ಸತ್ಯ ಸುಳ್ಳು ಎನ್ನುವುದನ್ನು ಬಹಳ ನಿಖರವಾಗಿ ನಮಗೆ ಪ್ರಕಟಿಸುತ್ತೆ. ಸಮೀಪವಾಗಿ ನೀವು ನೋಡಿದ್ದೀರಾ ನೋಡಿ, ನಿಜವಾದ ಸಂದೇಶಗಳಿಗಿಂತಲೂ ಸುಳ್ಳಾದ ಸಂದೇಶಗಳೇ ಲೋಕ ಪ್ರಸಿದ್ಧಿಯಾಗಿ ಬಹಳ ಹೊರಗೆ ಬರುವಂಥದ್ದಾಗಿದೆ. ತೀವ್ರವಾಗಿ ಕಾಡ್ಗಿಚ್ಚಿನಂತೆ ಹರಡುತ್ತಾ ಇದೆ. ಹಾಗಾದರೆ ಇದರಲ್ಲಿ ಯಾವುದು ಸುಳ್ಳು ಸತ್ಯ ಎನ್ನುವುದನ್ನು ಕಂಡುಕೊಳ್ಳಲು, ಯಾರು ಸತ್ಯ ಯಾರು ನಿಜ ಎನ್ನುವುದನ್ನು ಕಂಡುಕೊಳ್ಳಲು ಕರ್ತನ ಪ್ರವಾದನಾ ವಾಕ್ಯವೇ ನಮಗೆ ದೊಡ್ಡ ಬೆಳಕಾಗಿದ್ದು ಸಹಾಯವಾಗಿರುತ್ತದೆ. ಹಾಗಾದರೆ ಸೈತಾನನಿಗೆ ಒಂದು ಕಾರ್ಯ ಚೆನ್ನಾಗೊತ್ತು. ಅವನೇ ಅನ್ಕೋತಾನೆ ಅಂತ ಹೇಳಿದ್ರೆ, ಈ ಪ್ರವಾದನಾ ಬೆಳಕಿಂದ ಇವರು ಕತ್ತಲೆಯಾದ ಸ್ಥಳವನ್ನು ದಾಟಿ ಬಿಡುತ್ತಾರೆ. ಹಾಗಾದರೆ ನಾವೇನು ಮಾಡಬೇಕು? ಪ್ರವಾದನೆಗಳಲ್ಲಿ ಒಂದು ಗೊಂದಲವನ್ನು ಉಂಟು ಮಾಡಬೇಕು. ಭವಿಷ್ಯದ ಕುರಿತಾಗಿ ಅರ್ಥೈಸಿಕೊಳ್ಳುವುದರಲ್ಲಿ ಒಂದು ಗೊಂದಲವನ್ನು ತರಬೇಕು. ಇದಕ್ಕೆ ಸೈತಾನನು ಯಾವ ಕ್ರಮವನ್ನು ಉಪಯೋಗಿಸುತ್ತಾನೆ ಎಂಬುದಾಗಿ ನೋಡುವುದಾದರೆ, ಹೊರ ಲೋಕದಲ್ಲಿ ಕ್ರಿಸ್ತನನ್ನು ಅರಿಯದಿರುವಂತಹ ಜನಗಳ ನಡುವೆ ಬರುವಂತಹ ಕಾರ್ಯಗಳ ಕುರಿತಾಗಿ ಹೇಳುತ್ತೇವೆ ಎಂಬುದಾಗಿ ಹೇಳುವಂತಹ ಕಣಿ ಹೇಳುವಂಥದ್ದು, ಸೈತಾನನ ಆತ್ಮವನ್ನಿಟ್ಟು ಅಥವಾ ಮಾಟ ಮಂತ್ರ ಜ್ಯೋತಿಷ್ಯವನ್ನಿಟ್ಟು ಈ ಗ್ರಹಗಳ ಕುರಿತಾಗಿ ನಾವು ಲೆಕ್ಕ ಹಾಕಿ ಹೇಳುತ್ತೇವೆ ಎಂಬುದಾಗಿ ಅದನ್ನು ಇಟ್ಟು ಅವರು ಬಹಳ ವಿಷಯವನ್ನು ಪ್ರವಾದನೆಯಂತೆ ಹೇಳುತ್ತಾರೆ. ಅದರಲ್ಲಿ ಬಹಳ ಮಂದಿ ಆಕರ್ಷಿಸಲ್ಪಡುತ್ತಾರೆ. ಇವರು ಹೇಳಿದ್ರೆ ಸರಿಯಾಗಿರುತ್ತೆ ಅಂತೇಳಿ. ಈಗ ಬಹಳ ನೋಡಿ, ಟಿವಿಯಲ್ಲಿ ಕೂಡ ಮುಂಜಾನೆ ವೇಳೆಗಳಲ್ಲಿ ಭವಿಷ್ಯದ ಕುರಿತಾಗಿ ಹೇಳುವಂಥ ಕಾರ್ಯಕ್ರಮಗಳು ಅಧಿಕವಾಗಿ ಪ್ರಸಾರವಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಅವರು, ಆದರೆ ಕರ್ತನ ಮಕ್ಕಳು ಇದ್ದಾರೆ ನೋಡಿ, ಅವರನ್ನು ಯಾವ ರೀತಿ ಗೊಂದಲಪಡಿಸುವುದು. ಆದ್ದರಿಂದ ಇವತ್ತು ತಮ್ಮ ಮನದಲ್ಲಿ ಉದ್ಭವವಾಗುವ ಎಲ್ಲವನ್ನ ಪ್ರವಾದನೆ ಎನ್ನುವಂಥ ಹೆಸರಲ್ಲಿ ಹೇಳಿ ನಂಬಿಸುವಂತೆ ಮಾಡುವ ಹಲವು ಸೇವಕರುಗಳು ಅಡ್ಡದಾರಿಯಲ್ಲಿ ಎದ್ದಿದ್ದಾರೆ. ಅವರು ತಮ್ಮ ಮನದಲ್ಲಿ ಏನೆಲ್ಲ ಬರುತ್ತೋ ಅದು ವಾಕ್ಯಕ್ಕೆ ಹೋಲಿಕೆಯಾಗುತ್ತಾ ಆಗಲ್ವಾ, ಕರ್ತನೆ ಇದನ್ನು ಮಾತಾಡ್ತಿದ್ದಾರಾ ಇಲ್ವಾ, ಅದ್ರ ಬಗ್ಗೆ ಎಲ್ಲ ಏನೂ ಇಲ್ಲ. ತಮ್ಮ ಮನಸ್ಸಿಗೆ ಏನು ತೋಚುತ್ತದೋ ಅದನ್ನು ಪ್ರವಾದನೆ ಎನ್ನುವ ಹೆಸರಲ್ಲಿ ಹೇಳಿ ಅದನ್ನು ಜನಗಳು ನಂಬುವಂತೆ ಮಾಡುತ್ತಾರೆ. ಹಾಗಾದರೆ ಬಹಳ ಜನಗಳು ಯಾವುದು ಪ್ರವಾದನೆ ಎಂಬುದಾಗಿ ಗೊತ್ತಿಲ್ಲದಿರುವುದರಿಂದ ಅವರು ಹೇಳುವಂತಹ ಎಲ್ಲ ವಾಕ್ಯವನ್ನು ನಂಬಿ ಅವರ ಮಾಯೆಯಾದ ಕಾರ್ಯದಲ್ಲಿ ಸೆಳೆಯಲ್ಪಡ್ತಾರೆ. ಹಾಗಾದರೆ ನಿಜವಾಗಿರುವ ಪ್ರವಾದನೆ ಕೆಲವರು ತಮ್ಮ ಮನದಿಂದ ಉದ್ಭವವಾಗುವಂತಹ ಭಾವನೆಗಳನ್ನು, ಮನೋರಾಜ್ಯದಿಂದ ಮಾತಾಡುವಂತಹ ಕಾರ್ಯಗಳನ್ನು, ಮನೋವ್ಯಾಜ್ಯಗಳನ್ನು ಆಡುವಂತಹ ಕಾರ್ಯಗಳನ್ನು ಅವರು ಅನೇಕರ ನಂಬಿಕೆಯನ್ನು ತಮ್ಮ ಕಡೆಗೆ ಸೆಳೆದು ಇದುವೇ ಪ್ರವಾದನೆ ಎಂಬುದಾಗಿ ನಂಬಿಸುತ್ತಾರೆ. ಹಾಗಾದರೆ ಇದರ ನಡುವೆ ನಿಜವಾದ ಪ್ರವಾದನೆ ಎಂದರೆ ಯಾವ ರೀತಿ ಇರುತ್ತೆ?
ಒಂದು ಪ್ರವಾದನೆಯಲ್ಲಿ ಎಂತೆಂಥ ಅಂಶಗಳು ಇರುತ್ತದೆ. ಕರ್ತನ ವಾಕ್ಯವನ್ನ, ಪ್ರವಾದನಾ ವಾಕ್ಯವನ್ನ ಓದುವುದು ಹೇಗೆ, ಅರ್ಥೈಸಿಕೊಳ್ಳುವುದು ಹೇಗೆ ಎಂಬುದನ್ನು ನಾವು ಕಲಿತುಕೊಳ್ಳುವುದಕ್ಕಾಗಿ ಈ ಕಾರ್ಯಕ್ರಮವನ್ನು ನಾವು ವಿಶೇಷವಾಗಿ ರಚಿಸಿದ್ದೇವೆ. ಹಾಗಾದರೆ ಈ ಕಾರ್ಯಕ್ರಮದಲ್ಲಿ ಪ್ರವಾದನ ವಾಕ್ಯಗಳೊಂದಿಗೆ, ಸತ್ಯವೇದದಲ್ಲಿರುವಂತಹ ಪ್ರವಾದನ ವಾಕ್ಯಗಳೊಂದಿಗೆ ನಿಮಗೆ ಅಧಿಕವಾಗಿ ಒಂದು ತರಬೇತಿ ಇರುವಾಗ, ಒಂದು ಪರಿಚಯ ಇರುವಾಗ, ಪ್ರವಾದನ ವಾಕ್ಯದೊಂದಿಗೆ ನಿಮಗೊಂದು ಒಳ್ಳೆಯ ಅನುಭವ, ಒಂದು ಸಂಪರ್ಕವಿರುವಾಗ, ಒಂದು ಭಿನ್ನಾಭಿಪ್ರಾಯವಾಗಿರುವಂತಹ ಅಥವಾ ಸುಳ್ಳು ಪ್ರವಾದನೆ ನಂಬುವಂತೆಯೇ ಬರುವಂತಹ ಒಂದು ಪ್ರವಾದನೆ ಬಂದರೂ ಕೂಡ ಸುಲಭವಾಗಿ ನೀವು ಕಂಡುಕೊಳ್ಳುತ್ತೀರಾ. ಅವರು ಹೇಳುವುದೆಲ್ಲ ಪ್ರವಾದನೆ ಎಂಬುದಾಗಿ ನಂಬುವುದಕ್ಕೆ ಕಾರಣವೇನೆಂದರೆ, ನಿಜವಾದ ಪ್ರವಾದನೆಯೊಂದಿಗೆ ನಮಗೆ ಅಧಿಕ ಹತ್ತಿರ ಇಲ್ಲ. ಒಂದು ಪ್ರವಾದನೆ ಅಂದರೆ ಹಿಂಗೆ ಇರುತ್ತೆ. ಯಾವ ಒಂದು ಕಾರ್ಯದೊಂದಿಗೆ ಹತ್ತಿರ ನಾವು ಪಳಗುವಾಗ, ಬಾಳುವಾಗ ಅದನ್ನು ಸುಲಭವಾಗಿ ಗುರುತಿಸುವಂಥ ಸಾಮರ್ಥ್ಯವನ್ನು ಪಡೆದು ಬಿಡುತ್ತೇವೆ. ಕರ್ತನ ವಾಕ್ಯದಲ್ಲಿ, ಪ್ರವಾದನ ವಾಕ್ಯದಲ್ಲಿ ನೀವು ಅಧಿಕವಾಗಿ ಒಂದು ಸಂಪರ್ಕವನ್ನು ಏರ್ಪಡಿಸಿಕೊಳ್ಳುವಾಗ ಯಾವುದು ನಿಜವಾಗಿರುವ ಪ್ರವಾದನೆ, ಯಾವುದು ಸುಳ್ಳು ಪ್ರವಾದನೆ ಎನ್ನುವುದನ್ನು ಸುಲಭವಾಗಿ ಗುರುತು ಕಂಡುಕೊಳ್ಳಲು ಸಾಧ್ಯ. ಅದಕ್ಕೆ ನಾವು ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ಇಟ್ಟಿದ್ದೇವೆ. ನಾವು ಇದರಲ್ಲಿ ಓದುವಂತಹ, ಅದನ್ನು ಯೋಚಿಸುವಂತಹ ಪ್ರವಾದನೆಗಳು ನಮ್ಮನ್ನು ಸ್ವಲ್ಪವಾಗಿ ಪ್ರವಾದನೆಗಳೊಂದಿಗೆ ಕೂಡ ಒಂದು ಸಂಪರ್ಕವನ್ನು ಏರ್ಪಡಿಸುತ್ತೆ ಎನ್ನುವುದರಲ್ಲಿ ನಮಗೆ ಯಾವ ಭಿನ್ನಾಭಿಪ್ರಾಯಕ್ಕೂ ಅಲ್ಲಿ ಸ್ಥಳವಿಲ್ಲ. ಸತ್ಯವೇದದಲ್ಲಿ ನೋಡ್ರಿ, ಹಲವು ವಿಧವಾಗಿರುವಂತಹ ಪುಸ್ತಕಗಳು ಉಂಟು. ಪ್ರಾರ್ಥನೆಯ ಪುಸ್ತಕವಿದೆ, ಧ್ಯಾನ ಪುಸ್ತಕವಿದೆ, ಕರ್ತನ ಮಹಿಮೆಯನ್ನು ಹೇಳುವಂತಹ ಪುಸ್ತಕಗಳು ಇವೆ, ಚರಿತ್ರೆಯನ್ನು ಹೇಳುವಂತಹ ಪುಸ್ತಕಗಳು ಇವೆ. ಈ ರೀತಿ ಬಹಳ ಪುಸ್ತಕಗಳು ಇದೆ ನೋಡಿ. ಇದರಲ್ಲಿ ಏನು ಸಮಸ್ಯೆ ಅಂತ ಕೇಳಿದರೆ, ಯಾವ ಪುಸ್ತಕವನ್ನು ಯಾವ ರೀತಿ ಓದಬೇಕು ಎಂಬುದಾಗಿ ಗೊತ್ತಿಲ್ಲದೆ ಇರುವುದರಿಂದ ನಮಗೆ ಕೆಲವೊಂದು ಪುಸ್ತಕಗಳು ಆಸಕ್ತಿಯನ್ನು ಉಂಟು ಮಾಡುವುದಿಲ್ಲ. ಕೆಲವೊಂದು ಪುಸ್ತಕಗಳು ನಮಗೆ ಅನ್ಯವಾಗಿ ಕಾಣಲ್ಪಡುತ್ತವೆ. ಈ ಪುಸ್ತಕವನ್ನು ಯಾವ ರೀತಿ ಓದಬೇಕು, ಇದು ಯಾವ ಮೆಥಡಲ್ಲಿ ಓದಬೇಕು ಎಂಬುದು ಗೊತ್ತಿಲ್ಲದೆ ಇರುವುದರಿಂದ ನಾವು ಎಲ್ಲ ಪುಸ್ತಕವನ್ನು ಒಂದೇ ಥರ ಓದುತ್ತೇವೆ. ಆ ರೀತಿ ಓದುವುದರಿಂದ ನಮಗೆ ಕೆಲವು ಪುಸ್ತಕಗಳು ನಮ್ಮ ಮನಸ್ಥಿತಿಗೆ ತಕ್ಕ ಹಾಗೆ ನಮ್ಮಲ್ಲಿ ಆಕರ್ಷಣೆಯನ್ನು ಉಂಟು ಮಾಡುತ್ತದೆ. ಕೆಲವು ಪುಸ್ತಕ ನಮಗೆ ಅನ್ಯವಾಗಿ ಕಂಡುಬರುತ್ತದೆ. ಪ್ರವಾದನೆಯ ಪುಸ್ತಕವು ಅದೇ ರೀತಿಯೇ. ಬಹಳ ಮಂದಿಗೆ ಪ್ರವಾದನೆಯ ಪುಸ್ತಕವನ್ನು ಯಾವ ರೀತಿ ಓದಬೇಕು ಎನ್ನುವಂತಹ ಮೂಲತಃ ಕಾರ್ಯ ಗೊತ್ತಿಲ್ಲದಿರುವುದರಿಂದ ಪ್ರವಾದನೆಗಳನ್ನು ಓದಿಯೂ ಅದನ್ನು ಅರ್ಥ ಮಾಡಿಕೊಳ್ಳುವುದು ಕಠಿಣವಾಗಿರುವಂಥದ್ದಾಗಿದೆ. ಪ್ರವಾದನೆಯ ಪುಸ್ತಕಗಳು ಅವರಿಗೆ ಒಂದು ಅನ್ಯ ಪುಸ್ತಕದ ಹಾಗೆ ಕಾಣಲ್ಪಡುತ್ತದೆ. ಒಂದು ಚಿಕ್ಕ ಉದಾಹರಣೆ ಹೇಳಬೇಕು ಅಂದರೆ, ಕೀರ್ತನೆ ಪುಸ್ತಕ ಇದೆ ಅಂತ ಇಟ್ಕೊಳ್ಳಿ. ಕೀರ್ತನೆ ಪುಸ್ತಕ ಅಧಿಕವಾಗಿ ಒಂದು ಧ್ಯಾನ, ಪ್ರಾರ್ಥನೆ, ಇದುವೇ ಬಹಳ ಮುಖ್ಯ. ಕೀರ್ತನೆ ಪುಸ್ತಕ ಪೂರ್ತಿಯಾಗಿ ಪರಿಶುದ್ಧ ಭಕ್ತನಾಗಿರುವ ದಾವೀದನು ದೇವರ ಬಳಿಯಲ್ಲಿ ಕೂತಿರುವಾಗ ಅವರ ಮನದಲ್ಲಿ ಉದ್ಭವವಾದ ಕರ್ತನ ಕುರಿತಾಗಿರುವ ಧ್ಯಾನ, ದೇವರ ಬಳಿ ಅವರಿಟ್ಟಿರುವಂತಹ ಒಂದು ವಿಜ್ಞಾಪನೆಯಂಥವುಗಳು ಅಧಿಕವಾಗಿ ಅದರಲ್ಲಿ ಹೇಳಲ್ಪಟ್ಟಿರುತ್ತದೆ. ಹಾಗಾಗಿ ಆ ಪುಸ್ತಕವನ್ನು ಓದಬೇಕಾದ್ರೆ ಏನು ಮಾಡಬೇಕು ಅಂದರೆ, ಅದಕ್ಕೆ ನಾವು ಜಾಸ್ತಿ ತೆಗೆದು ಓದಬೇಕಾಗಿಲ್ಲ. ನೀವು ಧ್ಯಾನದಲ್ಲಿ ಕುಳಿತು ಆ ಕೀರ್ತನೆಗಳನ್ನು ಹಾಗೆ ಓದುತ್ತಾ ನೀವು ಅದನ್ನು ನಿಮ್ಮ ಮನಪೂರ್ವಕವಾಗಿ ಅದನ್ನು ಓದಿ ಅದನ್ನು ಮೂಲತಃವಾಗಿಟ್ಟು ಪ್ರಾರ್ಥನೆ ಮಾಡಿ ಆ ರೀತಿ ಓದುವುದಾದರೆ ಪುಸ್ತಕವನ್ನು ಸುಲಭವಾಗಿ ಅರ್ಥೈಸಿಕೊಳ್ಳಲು ಸಾಧ್ಯ. ಅದಕ್ಕೆ ನೀವು ಏನು ಮಾಡಬೇಕಾಗಿದ್ದಿಲ್ಲ. ಮೊಣಕಾಲೂರಿ ಎಂಬ ಪ್ರಾರ್ಥನೆ ಸ್ಥಿತಿಯಲ್ಲಿ ಕೀರ್ತನೆ ಪುಸ್ತಕವನ್ನು ಓದಿ ಬಾಯ್ಬಿಟ್ಟು ಹೇಳಿ ಅದರೊಂದಿಗೆ ನಿಮ್ಮ ಪ್ರಾರ್ಥನೆಯನ್ನು ಸೇರಿಸಿಕೊಂಡರೆ ಆ ಪುಸ್ತಕವನ್ನು ನಾವು ಸುಲಭವಾಗಿ ಓದಬಹುದು. ಕೆಲವು ಪುಸ್ತಕಗಳನ್ನು ನೀವು ನೋಡಬೇಕಾದರೆ ನಮಗೆ ಉಪದೇಶ ಮಾಡುವಂಥ ಪುಸ್ತಕವಾಗಿರುತ್ತೆ. ಸಾಮಾನ್ಯವಾಗಿ ಪತ್ರಿಕೆಗಳು ನಮಗೆ ಉಪದೇಶವನ್ನು ಇಡುವಂಥದ್ದಾಗಿದೆ. ಅದನ್ನು ನಾವೇನು ಮಾಡಬೇಕು, ಒಂದು ಆಲೋಚನೆಯ ಪುಸ್ತಕವನ್ನು ಓದುವ ರೀತಿಯಲ್ಲಿ ಓದಬೇಕು. ಒಂದು ಕಾನೂನು ಪುಸ್ತಕವನ್ನು ಓದ್ತಾರೆ ನೋಡಿ, ಲಾಯರ್ಸ್ ಕಾನೂನು ಪುಸ್ತಕವನ್ನು ಓದುವುದಕ್ಕೂ ವೈದ್ಯರು ತಮ್ಮ ಪುಸ್ತಕವನ್ನು ಓದುವುದಕ್ಕೂ ವ್ಯತ್ಯಾಸವಿದೆ. ಹಾಗಾದರೆ ಇದರಲ್ಲಿ ಕರ್ತನು ಹೇಳಿದಂತಹ ಕಾನೂನಾತ್ಮಕವಾಗಿರುವಂಥ ವಿಷಯ ಹಾಗಾದರೆ ಲಾ ಓದುವ ರೀತಿಯಲ್ಲಿ ಆ ಪುಸ್ತಕವನ್ನು ಓದಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಆದರೆ ಪ್ರವಾದನ ಪುಸ್ತಕವನ್ನು ಓದುವಾಗ ನಾವು ಪ್ರವಾದನೆ, ಅದು ನೆರವೇರಿದಂತಹ ಕಾಲ, ಅದರ ಹಿನ್ನೆಲೆ ಎಲ್ಲದರೊಂದಿಗೆ ಸೇರಿ ಓದಿದರೆ ಮಾತ್ರ ಆ ಒಂದು ವಾಕ್ಯದ ಒಳಗಿರುವಂಥ ಅರ್ಥ ನಮಗೆ ಅರ್ಥವಾಗುತ್ತದೆ. ಆದರೆ ಇವತ್ತು ಬಹುತೇಕವಾಗಿರುವ ಕ್ರೈಸ್ತರು ಮಾಡುವುದೇನೆಂದರೆ ಸತ್ಯವೇದವನ್ನು, ಸತ್ಯವೇದದಲ್ಲಿರುವಂತಹ ಎಲ್ಲ ಪುಸ್ತಕವನ್ನು ಒಂದೇ ಪ್ಯಾಟ್ರನ್ನಲ್ಲೇ ಓದುತ್ತಾರೆ. ಆದ್ದರಿಂದ ನಮಗೆ ಅರ್ಥ ಮಾಡಿಕೊಳ್ಳುವುದು ಕಷ್ಟ. ಎಲ್ಲವೂ ಪುಸ್ತಕವೇ ಇವತ್ತು ಲೋಕದಲ್ಲಿ. ನಾನು ಮುಂಚಿತವಾಗಿ ಹೇಳಿದ ಹಾಗೆ
ಶಾಲೆಯಲ್ಲಿ ಮಕ್ಕಳು ಓದುವಂತಹ ಪುಸ್ತಕಕ್ಕೂ, ಒಂದು ವೈದ್ಯರು ಓದುವಂತಹ ಪುಸ್ತಕಕ್ಕೂ, ಒಂದು ಲಾಯರ್ ಓದುವಂತಹ ಪುಸ್ತಕಕ್ಕೂ, ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರವಾಗಿ ಓದುವಂಥ ಪುಸ್ತಕಕ್ಕೂ ಬಹಳ ವ್ಯತ್ಯಾಸಗಳು ಇರುವಂಥದ್ದಾಗಿದೆ. ಸತ್ಯವೇದವನ್ನು ಆಧಾರಿತವಾಗಿರೋ ಪುಸ್ತಕಕ್ಕೂ ವ್ಯತ್ಯಾಸವಿದೆ. ಹಾಗಾಗಿ ಒಂದೊಂದು ಪುಸ್ತಕವನ್ನು ಒಂದೊಂದು ವಿಧವಾಗಿ ಓದಬೇಕು. ಇವತ್ತು ನಾವು ಕಳೆದ ಬಾರಿ ಭೇಟಿಯಾದಾಗ ದಾನಿಯೇಲ್ ಪ್ರವಾದನೆಯ ಪುಸ್ತಕವನ್ನು ನಾವು ಒಂದು ಮಾದರಿಯಾಗಿ ತೆಗೆದುಕೊಂಡು, ಉದಾಹರಣೆಯಾಗಿ ತೆಗೆದುಕೊಂಡು, ಅದನ್ನು ಪ್ರವಾದನೆಯನ್ನು ನಾವು ಯಾವ ರೀತಿ ಓದಬೇಕು, ಯಾವ ರೀತಿ ಗಮನಿಸಬೇಕು ಎನ್ನುವುದರ ಕುರಿತಾಗಿ ಹೇಳಲು ಆರಂಭಿಸಿದ್ವಿ. ದಾನಿಯೇಲ್ ಪುಸ್ತಕದ ಒಂದು ಭಾಗವನ್ನು ನಾವು ತೆಗೆದು ಕೆಲವೊಂದು ವಾಕ್ಯವನ್ನು ನಾವು ಓದಿದ್ವಿ. ಅದರ ಕುರಿತಾಗಿರುವ ಮೇಲ್ನೋಟವಾಗಿರುವ ವಿವರವನ್ನು ನೋಡಿದ್ವಿ. ಈಗ ಆ ಪುಸ್ತಕವನ್ನು ನಾವು ಯಾವ ರೀತಿ ಓದಬೇಕು ಎನ್ನುವಂತಹ ಕಾರ್ಯವನ್ನು ನಿಮಗೆ ಹೇಳಿ ಅದರಲ್ಲಿ ನಿಮ್ಮನ್ನು ಕೂಡ ಓದಿಸಲು ಬಯಸುತ್ತೇನೆ. ಸಾಮಾನ್ಯವಾಗಿ ಪ್ರವಾದನೆಯ ಪುಸ್ತಕವನ್ನು ಓದುವಾಗ ಮೊದಲು ಏನು ಮಾಡಬೇಕು ಅಂತ ಕೇಳುವುದಾದರೆ, ಆ ಪುಸ್ತಕವನ್ನು ಒಬ್ಬ ಸಂಶೋಧಕನು ಓದುವಂತೆ ಓದಬೇಕು. ಡಾಕ್ಟರ್ ಓದುವುದು ಬೇರೆ, ವಕೀಲ್ ಓದುವುದು ಬೇರೆ, ಕತೆ ಪುಸ್ತಕ ಓದುವುದು ಬೇರೆ ಅಂತ ಹೇಳಿದ್ನಲ್ಲ, ಪಾಠ ಪುಸ್ತಕ ಓದುವುದು ಬೇರೆ. ಪ್ರವಾದನೆಯ ಪುಸ್ತಕವನ್ನು ಒಂದು ಸಂಶೋಧಕನು ಓದುವಂತೆ ಓದಬೇಕು. ಪ್ರವಾದನೆಯ ಪುಸ್ತಕವನ್ನು ಗಡಗಡ ಅಂತ ಓದುವುದಕ್ಕೆ ಏನೂ ಇಲ್ಲ. ನಿಲ್ಲಿಸಿ ನಿಧಾನವಾಗಿ ಇದು ಯಾತ್ರ ಬಗ್ಗೆ ಹೇಳುತ್ತದೆ, ಇದು ಏನು, ಯಾವ ಕಾರ್ಯವನ್ನು ಮರೆಮುಖವಾಗಿ ನಮಗೆ ತಿಳಿಸುತ್ತದೆ ಎನ್ನುವುದನ್ನು ಒಬ್ಬ ಸಂಶೋಧಕನ ಹಾಗೆ ಓದಬೇಕು. ಸಾಧಾರಣವಾಗಿ ನೀವು ನೋಡ್ರಿ, ರಕ್ತ ನಾವು ನೋಡಿದ ಕೂಡಲೇ ನಮ್ಮ ಕಣ್ಗಳಿಗೆ ರಕ್ತ ಅಂತ ಕಾಣಿಸುತ್ತೆ, ಕೆಂಪು ಬಣ್ಣವಾಗಿ ಒಂದು ದ್ರವ್ಯ. ಆದರೆ ಅದನ್ನು ಸಂಶೋಧನೆ ಮಾಡಿ ನೋಡುವಾಗಲೇ ಅದರಲ್ಲಿ ಯಾವ ವಿಧವಾಗಿರುವ ವ್ಯಾಧಿ ಇದೆ, ಕೊರತೆ ಇದೆ, ಎಲ್ಲವನ್ನು ಕಂಡುಕೊಳ್ಳಲು ಸಾಧ್ಯ. ಸಾಧಾರಣ ರಕ್ತವನ್ನು ನೋಡುವುದಾದರೆ ಕೆಲವು ಸಮಯ ಒಂದು ಬ್ಲೇಡ್ ಕಟ್ ಮಾಡಿಕೊಂಡು ರಕ್ತ ಬರುತ್ತೆ. ನಮಗೆ ತಿಳಿದ ಮಟ್ಟಿಗೆ ಅದು ಒಂದು ಕೆಂಪು ದ್ರವ್ಯ ಅಷ್ಟೇ, ಕೆಂಪಾಗಿ ಬ್ಲಡ್ ಅಷ್ಟೇ. ಆದರೆ ಅದನ್ನಿಟ್ಟು ಮೈಕ್ರೋಸ್ಕೋಪಲ್ಲಿಟ್ಟು ನೋಡಬೇಕಾದ್ರೆ ಅದರ ಒಳಗೆ ಶುಗರ್ ಲೆವೆಲ್ ಎಷ್ಟಿದೆ, BP ಎಷ್ಟಿದೆ, ಕೊಬ್ಬು ಎಷ್ಟಿದೆ, ಎಲ್ಲ ಅಳತೆಗಳು ಅದನ್ನು ನಾವು ನೋಡೋಕ್ಕೆ ಸಾಧ್ಯ. ಅದೇ ರೀತಿಯೇ ಪ್ರವಾದನ ವಾಕ್ಯಗಳು ಮೇಲ್ನೋಟವಾಗಿ ವಾಕ್ಯವಾಗಿ ಕಾಣಲ್ಪಟ್ಟರೂ ಕೂಡ ಅದನ್ನು ತೀಕ್ಷ್ಣವಾಗಿ ಸಂಶೋಧನೆ ಮಾಡಿ ನೋಡುವಾಗಲೇ ಅದರಲ್ಲಿ ಮರೆಯಾಗಿರುವಂತಹ ವಿವರವನ್ನು ನಾವು ಗ್ರಹಿಸಲು ಸಾಧ್ಯ. ದಾನಿಯೇಲನು ಪ್ರವಾದನೆಯ ಪುಸ್ತಕವನ್ನು ಯಾವ ರೀತಿ ಓದಿದ್ರು ಅಂತ ನೋಡಿ, ಅದಕ್ಕೆ ಸತ್ಯವೇದದಲ್ಲಿ ಒಂದು ಉದಾಹರಣೆ ಹೇಳಲ್ಪಟ್ಟದ್ದಾಗಿದೆ. ದಾನಿಯೇಲನ ಪುಸ್ತಕದಲ್ಲಿ 9ನೇ ಅಧ್ಯಾಯ 1-2 ಆ ವಾಕ್ಯಗಳನ್ನು ನಿಮಗೋಸ್ಕರವಾಗಿ ಓದಲು ಬಯಸುತ್ತೇನೆ. ಎಲ್ಲರೂ ತೆಗೆದುಕೊಳ್ಳಿರಿ. ದಾನಿಯೇಲ್ 9ನೇ ಅಧ್ಯಾಯ 1-2 ವಾಕ್ಯ. ಈ ಕಾರ್ಯಕ್ರಮವನ್ನು ನೋಡಬೇಕಾದ್ರೆ ನಿಮ್ಮ ಪಕ್ಕದಲ್ಲಿ ಬೈಬಲ್ ಇಟ್ಕೊಂಡಿರಬೇಕು. ಒಂದು ಚಿಕ್ಕ ಒಂದು ಪುಸ್ತಕ ಬರೆಯುವುದಕ್ಕೆ ಒಂದು ನೋಟ್ಬುಕ್ ಇಟ್ಕೊಂಡಿರಬೇಕು. ಅದು ಒಳ್ಳೆಯದು. ಒಂದು ವಾಕ್ಯವನ್ನು ಹೇಳುವಾಗ ಬೇರೆ ಕಾರ್ಯಕ್ರಮವನ್ನು ನೋಡುವ ರೀತಿಯಲ್ಲಿ ಬೇರೆ ಆ ಕಾರ್ಯಕ್ರಮವನ್ನು ಮಾತ್ರ ಹಾಗೆ ಸುಮ್ಮನೆ ನೋಡ್ತಾ ಇರಬಾರ್ದು. ಒಂದು ವಾಕ್ಯವನ್ನು ಹೇಳಬೇಕಾದರೆ ನೀವು ಅದನ್ನು ತೆಗೆದುಕೊಂಡು ಓದಬೇಕು. ಆಗ ಅದರ ಅರ್ಥವನ್ನು ಗ್ರಹಿಸಲು ಸಾಧ್ಯವಾಗುತ್ತದೆ. ದಾನಿಯೇಲ್ 9:1-2. ಅಹಷ್ವೇರೋಷನ ಮಗನು, ಮೇದ್ಯ ವಂಶದವನು, ಕಸ್ದೀಯ ರಾಜ್ಯದ ದೊರೆತನವನ್ನು ಹೊಂದಿದವನು ಆದ ದಾರ್ಯಾವೆಷನ ಆಳ್ವಿಕೆಯ ಮೊದಲನೆಯ ವರ್ಷದಲ್ಲಿ ದಾನಿಯೇಲನಾದ ನಾನು ಶಾಸ್ತ್ರಗಳನ್ನು ಪರೀಕ್ಷಿಸಿ ಯೆಹೋವನು ಪ್ರವಾದಿಯಾದ ಯೆರೆಮೀಯನಿಗೆ ದಯಪಾಲಿಸಿದ ವಾಕ್ಯಾನುಸಾರ ಯೆರೂಸಲೇಮ್ ಹಾಳು ಬಿದ್ದಿರಬೇಕಾದ ಪೂರ್ಣಕಾಲದ ವರ್ಷಗಳ ಸಂಖ್ಯೆ 70 ಎಂದು ತಿಳಿದು ಉಪವಾಸವಿದ್ದು ಗೋಣಿತಟ್ಟನ್ನು ಸುತ್ತಿಕೊಂಡೆನು. ಯೆರೆಮೀಯ 70 ವರ್ಷ ಆಗುತ್ತೆ ಅಂತ ಹೇಳಲಿಲ್ಲ. ಅವರು ಹೇಳಿದ್ದು ನಡೆಯುವಂತಹ ಎಲ್ಲ ಕಾರ್ಯವನ್ನಿಟ್ಟು ಕ್ಯಾಲ್ಕುಲೇಟ್ ಮಾಡಿ ನೋಡುವುದಾದರೆ, ಲೆಕ್ಕ ಮಾಡಿ ನೋಡುವುದಾದರೆ, ಯೆರೆಮೀಯ ಹೇಳಿ ಅದರ ನಂತರ ಆ ದೇಶ ಸೆರೆಯಾದುದರಿಂದ ಇದು ಬಿಡುಗಡೆಯಾಗುವುದಕ್ಕೆ 70 ವರ್ಷಗಳು ಆಗುತ್ತೆ ಎನ್ನುವುದನ್ನು ನಾನು ಕ್ಯಾಲ್ಕುಲೇಟ್ ಮಾಡಿ, ಲೆಕ್ಕ ಮಾಡಿ, ಸಂಶೋಧನೆ ಮಾಡಿ ತಿಳಿದುಕೊಂಡೆ. ಅದೇ ಮುಖ್ಯ. ಹಾಗಾದರೆ ಒಂದು ಪ್ರವಾದನೆಯನ್ನು ಓದುವಾಗ ಸಂಶೋಧನೆಯ ಮನೋಭಾವನೆಯಿಂದ ಓದಬೇಕು. ಎಷ್ಟು ವರ್ಷ ಇತ್ತು, ಇವರು ಬಂದು ಇಷ್ಟು ವರ್ಷ ಆಳ್ವಿಕೆ ಮಾಡಿದ್ರು, ಇವಾಗ ನಮ್ಮ ಕೈಯಲ್ಲಿ ಬಂದು ಕ್ಯಾಲೆಂಡರ್ ಎಲ್ಲ ಇದೆ. ದಾನಿಯೇಲ್ ಕಾಲದಲ್ಲಿ ಹಂಗೆಲ್ಲ ದೊಡ್ಡದಾಗಿ ಈ ಕ್ಯಾಲೆಂಡರ್ ಎಲ್ಲ ಎಲ್ಲರ ಕೈಯಲ್ಲಿ ಸಿಗ್ತಿರಲಿಲ್ಲ. ಅವರು ಕುಳಿತು ಈ ರಾಜನ ಆಳ್ವಿಕೆ ಕಾಲ ಇಷ್ಟು ವರ್ಷ ಮುಂದುವರಿತು, ಇವರು ಇಷ್ಟು ವರ್ಷ, ಹಾಗಾದರೆ ಯಾವಾಗ ಬರುತ್ತೆ ಈ ಬಿಡುಗಡೆ, ಸೆರೆವಾಸದಿಂದ ಯಹೂದ್ಯರು ಯಾವಾಗ ಬಿಡುಗಡೆ ಆಗ್ತಾರೆ ಎನ್ನುವುದನ್ನು ಕ್ಯಾಲ್ಕುಲೇಟ್ ಮಾಡಿ ಪ್ರತಿ ವಾಕ್ಯವನ್ನು ಓದಿ ಅವರು
ಒಂದರೊಂದಿಗೆ ಒಂದು ಸ್ವಲ್ಪ ಜೋಡಿಸಿ ನೋಡಿ 70 ವರ್ಷಗಳಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ತಾರೆ. ಆ ರೀತಿನೇ ಓದಬೇಕು. ಹಾಗಾದರೆ ಆ ಪ್ರವಾದನೆಯ ಪುಸ್ತಕವನ್ನು ಸಾಮಾನ್ಯವಾಗಿ ನಾವು ಓದಬೇಕಾದ್ರೆ ಹೆಂಗೆ ಓದಬೇಕು ಅಂದರೆ, ಮೊದಲು ಪ್ರವಾದಿಯ ಕುರಿತಾಗಿ ಅರ್ಥ ಮಾಡ್ಕೋಬೇಕು. ಆ ಪ್ರವಾದನೆಯನ್ನು ನುಡಿದಂತಹ ಪ್ರವಾದಿ, ಅವನ ಹಿನ್ನೆಲೆ, ಅವನ ಪರಿಸ್ಥಿತಿ, ಅವನು ಯಾರು ಎನ್ನುವುದನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಪ್ರವಾದಿಗಳಿಗೆ ಪ್ರವಾದಿ ವ್ಯತ್ಯಾಸವಾಗಿರುತ್ತೆ. ನೀವು ಸತ್ಯವೇದದಲ್ಲಿ ಓದೋದಾದರೆ ಪ್ರತಿ ಪ್ರವಾದಿ ಕೂಡ ಒಂದೊಂದು ವಿಧವಾಗಿರುವ ಕಾರ್ಯವನ್ನು ವಿಶೇಷವಾಗಿ ಮುಂತಿಳಿಸಿರುವವರಾಗಿರ್ತಾರೆ. ಕೆಲವು ಪ್ರವಾದಿಗಳು ಪ್ರವಾದನೆಗಳಲ್ಲಿ ಆಶೀರ್ವಾದವಾಗಿರುವ ಕಾರ್ಯವನ್ನು ಹೇಳಿರ್ತಾರೆ, ಕೆಲವರು ಆಲೋಚನೆ ಹೇಳಿರ್ತಾರೆ, ಕೆಲವರು ಎಚ್ಚರಿಕೆಯನ್ನು ಹೇಳಿರ್ತಾರೆ, ಕೆಲವರು ಶಾಪವನ್ನು ಹೇಳಿರ್ತಾರೆ, ಕರ್ತನ ಕೋಪವನ್ನು ಪ್ರಕಟಿಸಿರ್ತಾರೆ. ಹಾಗಾದರೆ ಪ್ರವಾದಿಯ ಒಂದು ಹಿನ್ನೆಲೆ ಏನು ಎನ್ನುವುದನ್ನು ಮೊದಲು ಆ ಪ್ರವಾದಿಯ ಕುರಿತಾಗಿ ನಾವು ಅರ್ಥ ಮಾಡ್ಕೋಬೇಕು. ದಾನಿಯೇಲನು ಯಾರು ಎಂಬುದಾಗಿ ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಅನಂತರ ಅವರು ಬದುಕಿದಂತಹ ಕಾಲದ ಕುರಿತಾಗಿ ತಿಳಿದುಕೊಳ್ಳಬೇಕು. ಅವರು ಎಂಥ ಕಾಲಘಟ್ಟದಲ್ಲಿ ಬದುಕಿದರು. ದಾನಿಯೇಲನು ಬದುಕಿದಂತಹ ಕಾಲ ಬೇರೆ, ಇವತ್ತು ನೀವು ಬದುಕುತ್ತಿರುವಂತಹ ಕಾಲ ಬೇರೆ. ನೀವು ಬದುಕುತ್ತಿರುವಂತಹ ಕಾಲದಿಂದ ದಾನಿಯೇಲ್ ಬದುಕಿದಂತಹ ಕಾಲದಲ್ಲಿ ಬರೆದಿರುವ ಪುಸ್ತಕವನ್ನು ಓದಬೇಕು ಅಂದರೆ ಆ ಕಾಲಘಟ್ಟದ ಹಿನ್ನೆಲೆಯ ಪರಿಸ್ಥಿತಿ ಗೊತ್ತಿರಬೇಕು. ಕೆಲವು ಕಡೆ ನೀವು ನೋಡ್ರಿ, ರಸ್ತೆಯ ಬದಿಗಳಲ್ಲಿ ಎಡಬಲವಾಗಿ ಒಂದು ದೀವಿಟ್ಟಿಗೆಯನ್ನು ಇಟ್ಟುಕೊಂಡು ರಥಗಳು ಗಡಗಡ ಗಡ ಅಂತ ಓಡುತ್ತೆ ಎಂಬುದಾಗಿ ಹೇಳಲ್ಪಟ್ಟಿದೆ. ಓಶ್ವಿ ಹೇಳ್ತಾರೆ ಅದನ್ನು. ಹಾಗಾದರೆ ಅದು ಏನಾಗಿರ್ಬೋದು? ರಥಗಳು ದೀವಿಟ್ಟಿಗೆ ಇಟ್ಕೊಂಡು ಓಡುತ್ತೆ ಅಂತ ಹೇಳ್ತಾರೆ. ಅವರು ಬದುಕಿದಂಥ ಕಾಲಘಟ್ಟದಲ್ಲಿ ಒಂದು ಪ್ರಯಾಣವನ್ನು ಮಾಡುವುದಕ್ಕೆ, ವೇಗವಾಗಿ ಓಡುವುದಕ್ಕೆ ರಥಗಳನ್ನೇ ಉಪಯೋಗ ಮಾಡ್ತಾ ಇದ್ದರು. ಆದರೆ ಅವರು ಕೊನೆಯ ಕಾಲದಲ್ಲಿ ಜನಗಳು ಬಲ ಎಡ ಎರಡು ಕಡೆ, ಈಗ ನೋಡಿ ಕೆಲವು ದೇಶಗಳಲ್ಲಿ ಎಡಗಡೆ ಕೀಪ್ ಅಪ್ ಮಾಡಿ ಡ್ರೈವ್ ಮಾಡಬೇಕು, ಕೆಲವು ಕಡೆ ಬಲಗಡೆಯನ್ನು ಕೀಪ್ ರೈಟ್ ಎಂಬುದಾಗಿ ಹಾಕಿ ಬಲಗಡೆಯಲ್ಲಿ ನಮ್ಮ ವಾಹನವನ್ನು ಓಡಿಸ್ತಾ ಹೋಗಬೇಕು. ಈಗ ಅವರು ಈ ಕಡೆಯ ಕಾಲದಲ್ಲಿ ವಾಹನಗಳು, ನಾವಿವಾಗ ನೋಡುವಂತಹ ಬಸ್ಸು, ಕಾರುಗಳಂಥವುಗಳು ಅದು ಓಡುವುದನ್ನು ನೋಡ್ತಾರೆ. ಅವರ ಕಾಲಘಟ್ಟದಲ್ಲಿ ಕಾರು ಇಲ್ಲ, ಬಸ್ಸು ಇಲ್ಲ. ಈಗ ಅವರದನ್ನು ಬರಿಬೇಕು. ಹೆಂಗೆ ಬರೀತಾರೆ? ಎರಡು ಕಡೆ ನೋಡುವುದಾದರೆ ಕಾರುಗಳು, ಈ ಕಡೆ ನೋಡಿದ್ರೆ ಬಸ್ಸು, ನಡುವೆ ಲಾರಿಗಳು ಗಡಗಡ ಅಂತ ಓಡ್ತಾ ಇದ್ದಂತೆ ಬರೆಯೋಕ್ಕಾಗಲ್ಲ. ಲಾರಿ ಅನ್ನುವಂಥ ಪದ ಗೊತ್ತಿಲ್ಲ ಅವರಿಗೆ. ಲಾರಿ ಇಲ್ಲ, ಬಸ್ಸು ಇಲ್ಲ, ಕಾರು ಇಲ್ಲ. ಆಗ ಅವರೇನು ಮಾಡ್ತಾರೆ ಅಂದರೆ, ಅವರಿಗೆ ಸಮೀಪದಲ್ಲಿ ತಿಳಿದಿರುವ ಒಂದು ಪ್ರಯಾಣ ಮಾಡಲಿರುವಂತಹ ವಾಹನವೇನು, ಅದರಲ್ಲಿ ವೇಗವಾಗಿ ಹೋಗುವಂತಹ ವಾಹನ ಯಾವುದು ಅಂತ ನೋಡಿದ್ರೆ ಅವರ ಕಾಲದಲ್ಲಿ ರಥಗಳಿದೆ. ಹಾಗಾದರೆ ಈ ರಥಗಳು ಏನು ಮಾಡುತ್ತೆ ಅಂತ ಹೇಳಿದ್ರೆ, ಮುಂದೆ ಒಂದು ದೀವಿಟ್ಟಿಗೆ ಥರ ಹೆಡ್ಲೈಟ್, ಅವರಿಗೆ ಗೊತ್ತಿಲ್ಲ. ಅವರು ನೋಡ್ತಾರೆ, ಅದನ್ನು ಹೆಂಗೆ ಎಕ್ಸ್ಪ್ಲೇನ್ ಮಾಡಿ ಹೇಳುವಂಥದ್ದು? ಹೇಳಿದ್ರು ಜನಗಳಿಗೆ ಹೆಂಗೆ ಅರ್ಥ ಆಗುತ್ತೆ? ಅದನ್ನು ಕಾರ್ ಅಂತ ಹೇಳಿದ್ರೆ ಓದುವವನಿಗೆ ಆ ದಿನಗಳಲ್ಲಿ ಹೆಂಗೆ ಅರ್ಥ ಆಗುತ್ತೆ? ಆದ್ದರಿಂದ ಅವರು ರಥಗಳು ರಸ್ತೆಯ ಬಲ ಎಡ ಭಾಗಗಳಲ್ಲಿ ಓಡಿ ಅದರ ಮುಂದೆ ಎರಡು ಉರಿಯುವಂತಹ ದೀವಿಟ್ಟಿಗೆಗಳು ಗಡ ಗಡ ಅಂತ ಅದು ಓಡ್ತಾ ಇತ್ತು ಅಂತ ಹೇಳ್ತಾರೆ. ಹಾಗಾದರೆ ನೀವು ಅದನ್ನು ಅರ್ಥ ಮಾಡಿಕೊಳ್ಳಬೇಕೆಂದರೆ ಅವರು ಬದುಕಿದಂತಹ ಕಾಲಘಟ್ಟದಲ್ಲಿ ಏನಿತ್ತು, ಯಾವ ರೀತಿ ಅಂತ ಗೊತ್ತಾಗಬೇಕು ನಮಗೆ. ದಾನಿಯೇಲ್ ಬದುಕಿದಂತಹ ಕಾಲಘಟ್ಟ ಬೇರೆ, ಇವಾಗ ನೀವು ನಾನು ಬದುಕುತ್ತಿರುವಂತಹ ಕಾಲಘಟ್ಟ ಎನ್ನುವುದು ಬೇರೆ. ಈಗ ನಾವು ನೋಡುವ ಹಲವು ವಿಷಯವನ್ನು ಅವರ ಕಾಲದಲ್ಲಿ ಇಲ್ಲ. ಆದ್ದರಿಂದ ನಾವೇನು ಮಾಡಬೇಕು? ಅವರ ಕಾಲಘಟ್ಟದಲ್ಲಿ ಹೆಂಗೆ ಬದುಕಿದ್ರು, ಆ ಕಾಲಘಟ್ಟ ಯಾವ ರೀತಿ ಇತ್ತು ಎನ್ನುವುದನ್ನು ಮೊದಲು ನೀವು ಅರ್ಥ ಮಾಡಿಕೊಂಡು ಓದಿದ್ರೆ ಮಾತ್ರ ಅವರು ಏನು ಹೇಳಕ್ಕೆ ಬರ್ತಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದರೊಂದಿಗೆ ಅವರು ಹೇಳುವಂತಹ ಆ ಕಾರ್ಯವನ್ನು ಈ ಕಾಲದೊಂದಿಗೆ ಸೇರಿಸಿ ನೋಡಿದ್ರೆ ತಕ್ಷಣ ಇದನ್ನೇ ಅವರು ಹೇಳಿದ್ದಾರೆ ಎನ್ನುವುದನ್ನು ಅರ್ಥೈಸಿಕೊಳ್ಳಬಹುದು. ಹಾಗಾದರೆ ಹೇಳಲ್ಪಟ್ಟ ರೀತಿಯಲ್ಲಿ ರಥಗಳು ಗಡಗಡ ಅಂತ ಓಡಿ ಮುಂದೆ ನೋಡಿದ್ರೆ ದೀವಿಟ್ಟಿಗೆನ ಹಿಡ್ಕೊಂಡು ಓಡಿತು ಎಂಬುದಾಗಿ ಹೇಳಿದ ಕೂಡಲೇ ಅದು ಆ ಕಾಲದಲ್ಲಿ ರಥ ಎಂಬುದಾಗಿ ಅವರು ಅರ್ಥ ಮಾಡಿಕೊಳ್ಳುತ್ತಾರೆ. ಅದನ್ನು ಹಾಗೆ ಈ ಕಾಲಘಟ್ಟದಲ್ಲಿ 2026ರಲ್ಲಿ ಹೋಲಿಕೆ ಮಾಡಿ ನೋಡಿದರೆ ಅದು ರಸ್ತೆಯಲ್ಲಿ ಓಡುವ ವಾಹನಗಳು ಎಂಬುದಾಗಿ ನಾವು ಅರ್ಥೈಸಿಕೊಳ್ಳಲು ಸಾಧ್ಯ. ಅದೇ ರೀತಿಯಾಗಿ ಇನ್ನೊಂದೇನೆಂದರೆ, ಆ ಕಾಲಘಟ್ಟದಲ್ಲಿರುವುದನ್ನು ಓದಿ ಈ ಕಾಲಘಟ್ಟದೊಂದಿಗೆ ಸಂಪರ್ಕಿಸಿ ನೋಡಿ ಇವಾಗಿರುವುದನ್ನು ನಾವು ಅರ್ಥೈಸಿಕೊಳ್ಳಬೇಕು. ಹಿಂಗೆ ಪ್ರವಾದನೆಯನ್ನು ಓದಬೇಕು. ಮೂರನೇದಾಗಿ ನೋಡಿ, ಪ್ರವಾದನೆ ನುಡಿಯಲ್ಪಟ್ಟಾಗ ಇದ್ದಂತಹ ಹಿನ್ನೆಲೆ ಮಾಹಿತಿಗಳು ಗೊತ್ತಾಗಬೇಕು. ಅವರು ಬಂದು ಯಾವ ಬ್ಯಾಕ್ಗ್ರೌಂಡಿಂದ ಬರೆದರು, ಅದು ಒಂದು ಅರಸನ ಕಾಲಘಟ್ಟ,
ಇವರು ದಾನಿಯೇಲನ ಬ್ಯಾಕ್‌ಗ್ರೌಂಡ್ ಏನು ಅಂತ ಕೇಳಿದ್ರೆ, ಅರಸರ ಅರಮನೆಯಲ್ಲಿ ಇವರೊಂದು ಅಧಿಕಾರಿ, ಒಂದು ದೊಡ್ಡ ಹೈಯರ್ ಆಫೀಸರ್, ಸಚಿವರಿಗಿಂತ ದೊಡ್ಡ ವ್ಯಕ್ತಿಯವರು, ಆ ರೀತಿ ಇದ್ದವರು. ಹಾಗಾದರೆ ಅವರ ಹಿನ್ನೆಲೆ ಅರಮನೆಯ ವಾತಾವರಣ, ಆಳ್ವಿಕೆ ಮಾಡುವವರು, ಅಲ್ಲಿರುವಂತಹ ಪರಿಸ್ಥಿತಿ, ಅದರ ಹಿನ್ನೆಲೆಯಿಂದ ಅವರು ಪ್ರವಾದನೆಗಳನ್ನು ಬರೆದಿದ್ದಾರೆ. ಯೆಶಾಯ ಹಿನ್ನೆಲೆ ಬೇರೆ, ಯೆರೆಮೀಯ ಹಿನ್ನೆಲೆ ಬೇರೆ, ಹಗ್ಗಾಯನ ಹಿನ್ನೆಲೆ ಬೇರೆ, ಆಮೋಸನ ಹಿನ್ನೆಲೆ ಬೇರೆ. ಆಮೋಸನು ಅತ್ತಿ ಮರಿಗಳನ್ನು ಸಂತೆಯಲ್ಲಿ ಮಾರುವವನಾಗಿದ್ದನು. ಹಾಗಾದರೆ ರಸ್ತೆಯ ಬದಿಯಲ್ಲಿರುವಂಥ ವ್ಯಾಪಾರಿ. ಹಾಗಾದರೆ ಅವರ ಹಿನ್ನೆಲೆ ಏನಾಗಿರುತ್ತೆ? ಅವರ ಬಳಿಯಲ್ಲಿ ದೇವರು ಏನು ಮಾತಾಡಿರ್ಬೋದು? ಹಾಗಾದರೆ ಆ ಹಿನ್ನೆಲೆಯ ಆ ಕಾಲ, ಅವರು ಪ್ರವಾದನೆಯನ್ನು ನುಡಿದಂತಹ ಹಿನ್ನೆಲೆ ಏನು ಎನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡರೆ, ಅವರು ಹೇಳುವಂಥದ್ದನ್ನು ನೀವು ಹಾಗೆ ಇದಕ್ಕೆ ಕನ್ವರ್ಟ್ ಮಾಡಿ ನೋಡಬೇಕಾದರೆ ಅವರು ಹೇಳಿದ್ದರ ಪೂರ್ಣ ಅರ್ಥವನ್ನು ಗ್ರಹಿಸಲು ಸಾಧ್ಯ. ಇದೆಲ್ಲ ಇಲ್ಲದಿದ್ದರೆ ಸುಮ್ಮನೆ ಓದ್ತೀರಾ ಅಂತ ಇಟ್ಕೊಳ್ಳಿ, ಆ ಪ್ರವಾದನೆ ಎನ್ನುವಂಥದ್ದು ನಮಗೆ ಮುದ್ರೆ ಹಾಕಲ್ಪಟ್ಟಂತಹ ಪುಸ್ತಕವಾಗೇ ಇರುತ್ತೆ. ಹಾಗಾದರೆ ಅವರು ಬದುಕಿದಂತಹ ಹಿನ್ನೆಲೆ, ಒಬ್ಬೊಬ್ಬರು ಒಂದೊಂದು ಕಾಲಘಟ್ಟದಿಂದ ಅವರು ಪ್ರವಾದನೆಯನ್ನು ನುಡಿದಿದ್ದಾರೆ. ಕೆಲವರು ಪ್ರವಾದಿ ಎಂಬುದಾಗಿ ತಿಳಿಯಲ್ಪಟ್ಟು ಹೇಳಿದ್ದಾರೆ, ಕೆಲವರು ಯಾಜಕರು ಎನ್ನುವಂತಹ ಹಿನ್ನೆಲೆಯಲ್ಲಿ ತಿಳಿಸಿದ್ದಾರೆ, ಕೆಲವರು ಅರಸರಾಗಿದ್ದು ಪ್ರವಾದನೆ ಹೇಳಿದ್ದಾರೆ. ದಾವೀದನೊಬ್ಬ ರಾಜ, ಅವರು ಬಹಳ ಪ್ರವಾದನ ವಾಕ್ಯವನ್ನು ಹೇಳಿದ್ದಾರೆ. ಹಾಗಾದರೆ ಆ ಹಿನ್ನೆಲೆ, ಅವರು ಹೇಳಲ್ಪಟ್ಟಂತಹ ಹಿನ್ನೆಲೆ, ಹಾಗಾದರೆ ಆ ದಿನಗಳಲ್ಲಿ ಯಾವ ಚರಿತ್ರೆಯ ಕಾಲವಿತ್ತು? ಆ ದಿನಗಳಲ್ಲಿ ಅವರು ಪ್ರವಾದನೆ ನುಡಿದಂತಹ ದಿನಗಳಲ್ಲಿ ಯಾವ ವಿಧವಾಗಿರುವಂತಹ ರಾಜಕೀಯ ಪರಿಸ್ಥಿತಿ ಇತ್ತು? ಯಾವ ವಿಧವಾಗಿರುವಂತಹ ಸಂಸ್ಕೃತಿಯನ್ನು ಜನಗಳು ಹಿಂಬಾಲಿಸಿದರು? ಇಂತಹ ಹಿನ್ನೆಲೆಯ ಮಾಹಿತಿಗಳನ್ನು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಅದರ ನಂತರ ಆ ಪುಸ್ತಕವನ್ನು ಓದುವುದಾದರೆ ಆ ಕಾಲಘಟ್ಟದಲ್ಲಿ ನೀವು ನಿಂತು ಕೇಳುವಂತೆ ನಿಮ್ಮಿಂದ ಆ ಪ್ರವಾದನೆಗಳನ್ನು ಗ್ರಹಿಸಲು ಓದಲು ಸಾಧ್ಯ. ಆಗಲೇ ಇದನ್ನೇ ಹೇಳುವುದಕ್ಕೆ ಬರುತ್ತಾರೆ ಎಂಬುದಾಗಿ ಅರ್ಥ ಮಾಡಿಕೊಂಡು ಅದನ್ನು ಈ ಕಾಲಘಟ್ಟ ಪರಿಸ್ಥಿತಿಗೆ ಜೋಡಿಸಿ ಹೋಲಿಕೆ ಮಾಡಿ ನೋಡುವಾಗ ಆ ಮಾತಿನ ನಿಜಾಂಶ ಏನು, ಅವರು ಏನು ಹೇಳಕ್ಕೆ ಬರ್ತಾ ಇದ್ದಾರೆ ಎನ್ನುವುದನ್ನು ಸ್ಪಷ್ಟವಾಗಿ ಅರ್ಥೈಸಿಕೊಳ್ಳಲು ಸಾಧ್ಯ. ಅನಂತರ ಒಂದು ಪ್ರವಾದನೆಯ ವಾಕ್ಯವನ್ನು ಓದುವಾಗ ಅದು ಯಾರ ಕುರಿತಾಗಿ ಹೇಳಲ್ಪಟ್ಟದಾಗಿದೆ, ಅಥವಾ ಯಾತರ ಬಗ್ಗೆ, ಒಂದು ದೇಶ ಅಥವಾ ಕುಲ, ಜನಾಂಗ, ವೈಯಕ್ತಿಕ ವ್ಯಕ್ತಿ, ಒಬ್ಬ ಅರಸ ಅಥವಾ ದೇವಾಲಯ ಸಭೆ, ಈ ರೀತಿ ಯಾತರ ಬಗ್ಗೆ ಹೇಳಿದೆ ಎನ್ನುವುದನ್ನು ನೋಡಬೇಕು. ಒಂದು ಪ್ರವಾದನೆ, ಹಾಗಾದರೆ ಯಾರ ಬಗ್ಗೆ ಹೇಳಿದ್ದಾರೆ? ಹಾಗಾದರೆ ಅವರು ಯಾರು? ಅವರಿಗೆ ಈ ವಾಕ್ಯ ಯಾವ ರೀತಿ ಅದು ಸೇರಿತು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಅದು ಇಲ್ಲದಿರುವುದರಿಂದ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಯೂದನಿಗೆ ಹೇಳಿದ್ದನ್ನು ನಾವು ತೆಗೆದುಕೊಂಡು ನಮಗೆ ಹೇಳಿದ್ದಾಗೆ ಅಂದುಕೊಳ್ಳುತ್ತೇವೆ. ಅಬ್ರಹಾಮನಿಗೆ ಹೇಳಿದ್ದನ್ನು ತೆಗೆದುಕೊಂಡು ಅದು ನಮಗೆ ಹೇಳಲ್ಪಟ್ಟದ್ದಾಗಿ ತೆಗೆದುಕೊಳ್ಳುತ್ತೇವೆ. ಹಾಗಾದರೆ ನಾವು ಸ್ಪಷ್ಟವಾಗಿ ಒಂದು ಕಾರ್ಯವನ್ನು ಓದಬೇಕು ಅಂದರೆ, ಕೆಲವೊಂದು ಪ್ರವಾದನೆಗಳು ಒಂದು ವೈಯಕ್ತಿಕ ವ್ಯಕ್ತಿಗೆ ಮಾತ್ರ ಹೇಳಲ್ಪಟ್ಟದಾಗಿರುತ್ತೆ. ಅದನ್ನು ನಾವು ಬೇರೆ ಯಾರೊಂದಿಗೂ ಸೇರಿ ಜೋಡಿಸಿ ನೋಡೋಕ್ಕೆ ಸಾಧ್ಯ ಇಲ್ಲ, ಹೋಲಿಕೆ ಮಾಡಿ ನೋಡೋಕ್ಕಾಗಲ್ಲ. ಈಗ ಅಬ್ರಹಾಮನಿಗೆ ದೇವರು ಒಂದು ವಾಗ್ದಾನವಾಗಿ ಒಂದು ಕಾರ್ಯ ಹೇಳ್ತಾರೆ, ನಿನ್ನ ಸಂತತಿಯನ್ನು ನಾನು ಹೆಚ್ಚಿಸುವೆನು. ಆಕಾಶದ ನಕ್ಷತ್ರಗಳನ್ನು ಎಣಿಸಲಾಗುವುದಾದರೆ ಎಣಿಸಿ ನೋಡು, ಭೂಮಿಯಲ್ಲಿ ನಿನ್ನ ಸಂತತಿಯು ಅದೇ ರೀತಿಯಾಗಿರುತ್ತೆ ಅಬ್ರಹಾಮನಿಗೆ ಹೇಳಿದರು. ಈಗ ಇದು ಯಾರಿಗೆ ಹೋಲಿಕೆ ಆಗುತ್ತೆ? ಅದನ್ನು ನಾವು ತೆಗೆದುಕೊಂಡು ಇದು ಕರ್ತನು ನನಗೆ ಹೇಳಿದ್ದಾರೆ ಎಂಬುದಾಗಿ ಇದನ್ನು ತೆಗೆದುಕೊಳ್ಳುವುದಾದರೆ, ಈಗ ಒಬ್ಬೊಬ್ಬರಿಗೂ ಆಕಾಶದ ಕೆಳಗಿರುವ ಅಥವಾ ಆಕಾಶದಲ್ಲಿರುವಂತಹ ನಕ್ಷತ್ರಷ್ಟು ವಂಶ ಉದ್ಧಾರ ಆದರೂ ಏನಾಗುತ್ತೆ? ಅದು ಆ ದಿನಗಳಲ್ಲಿ ಅಬ್ರಹಾಮನಿಗೆ ಹೇಳಲ್ಪಟ್ಟದ್ದು. ಅದು ಅದರೊಂದಿಗೆ ಮುಗಿದೋಯಿತು. ಅದನ್ನು ಮತ್ತೊಬ್ಬರೊಂದಿಗೆ ನಾವು ಸೇರಿಸಿ ಹೋಲಿಕೆ ಮಾಡಿ ನಾವು ಸ್ವತಂತ್ರಿಸಿಕೊಳ್ಳಲು ಆಗುವುದಿಲ್ಲ. ಕೆಲವೊಂದು ಕಾರ್ಯಗಳು ನಾವು ತೆಗೆದುಕೊಳ್ಳಲು ಸಾಧ್ಯ. ಹಾಗಾದರೆ ಇದು ಯಾರಿಗೆ ಹೇಳಲ್ಪಟ್ಟದ್ದಾಗಿದೆ? ಯಾತರ ಬಗ್ಗೆ ಹೇಳಲ್ಪಟ್ಟದ್ದಾಗಿದೆ? ಯಾವ ದೇಶದ ಬಗ್ಗೆ ಹೇಳಲ್ಪಟ್ಟದ್ದಾಗಿದೆ? ಈ ವಿವರಗಳೆಲ್ಲವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಬೈಬಲನ್ನು ಚೆನ್ನಾಗಿ ಓದಿ ನೋಡುವುದಾದರೆ ಇದು ಎದೋಮಿನ ಕುರಿತಾಗಿ ದೇವರು ಹೇಳಿದಂತಹ ವಾಕ್ಯ, ಇದು ಐಗುಪ್ತದ ಕುರಿತಾಗಿ ದೇವರ ಭಾರ ಎಂದೆಲ್ಲ ಹಾಕಲ್ಪಟ್ಟಿರುತ್ತದೆ. ಹಾಗಾದರೆ ಐಗುಪ್ತದ ಬಗ್ಗೆ ಅವರು ಮಾತಾಡಿದರೆ ಸ್ವಲ್ಪ ಸಮಯ ಆದರೂ ಕೂಡ ಪರವಾಗಿಲ್ಲ, ಹೇಳ್ತೀನಿ ನಿಮಗೆ. ಒಂದು ಐಗುಪ್ತದ ಕುರಿತಾಗಿ ದೇವರು ಮಾತಾಡಿರುವ ಭಾರ ಆ ರೀತಿ ಮೇಲೆ ಹಾಕಲ್ಪಟ್ಟಿದ್ರೆ ಅದು ಯಾವ ಪ್ರವಾದಿ ಹೇಳಿದ್ದಾರೆ, ಅದು ಯಾವ ಕಾಲಘಟ್ಟದಲ್ಲಿ ಬರುತ್ತದೆ, ಆ ಕಾಲಘಟ್ಟದಲ್ಲಿ ಐಗುಪ್ತ ಯಾವ ರೀತಿ ಇತ್ತು, ಹಾಗಾದರೆ ಈ ವಾಕ್ಯ ಯಾತಕ್ಕಾಗಿ ಹೇಳಲ್ಪಟ್ಟಿದೆ ಎನ್ನುವುದನ್ನು ನಾವು ಓದುವಾಗಲೇ ಸ್ಪಷ್ಟವಾಗಿ ಆ ಪ್ರವಾದನೆಯನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಹಾಗಾದರೆ ಐಗುಪ್ತಿಯ ಒಂದೊಂದು ಕಾಲದಲ್ಲಿ ಒಂದೊಂದು ಥರ ಇತ್ತು. ಮೋಶೆ ಕಾಲದಲ್ಲಿ ಒಂಥರ ಇತ್ತು. ಅದರ ನಂತರ ಒಂದು ಕಾಲವಾಗಿ
ಅದು ಬೇರೆ ಥರ ಇತ್ತು. ಹಾಗಾದರೆ ಪರ್ಟಿಕ್ಯುಲರ್ ಪ್ರವಾದನೆ ಹೇಳಲ್ಪಡಬೇಕಾದ್ರೆ ಒಂದು ಯಾವ ದೇಶಕ್ಕೆ ಹೇಳಿದ್ದಾರೆ? ಈಗ ಹೆಚ್ಕೇಲ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಹೆಚ್ಕೇಲ್ ಯಾವ ವರ್ಷದಲ್ಲಿ ಬದುಕಿದರು? ಆ ವರ್ಷದಲ್ಲಿ ಐಗುಪ್ತದ ಸ್ಥಿತಿ ಆದರೂ ಏನು? ಯಾಕೆ ದೇವರ ವಾಕ್ಯವನ್ನು ಹೇಳಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಂಡರೆ ಕರ್ತನು ಹೇಳಲಿ ಬಂದಂತಹ ಪೂರ್ಣ ಅರ್ಥವನ್ನು ಗ್ರಹಿಸಲು ಸಾಧ್ಯ. ಅನಂತರ ಅರ್ಥ ಇದೆ ನೋಡಿ, ಅದನ್ನು ಇವಾಗಿರುವ ಕಾಲದೊಂದಿಗೆ ಸಂಪರ್ಕಿಸಿ ನೋಡಲು ಸೌಲಭ್ಯವಾಗಿರುತ್ತದೆ. ಹಾಗಾದರೆ ಮುಂದೆ ನೋಡುವುದಾದರೆ ಪ್ರವಾದನೆಗಳು ನೆರವೇರಿದಂತಹ ಕಾಲ ಎನ್ನುವುದನ್ನು ಗಮನಿಸಬೇಕು. ಈಗ ಓದುವಂತಹ ಪ್ರವಾದನೆ ಮುಗಿದೋಯ್ತಾ, ಮುಂಚಿತವಾಗಿ ನಡೆದು ಮುಗಿದೋಯ್ತಾ ಎಂಬುದಾಗಿ ಅದನ್ನು ಕೂಡ ಓದಬೇಕು. ಅಥವಾ ನಡೆಯುವಂಥದ್ದಾಗಿದೆಯಾ, ಇನ್ನು ಮುಂದೆ ಬರುವಂಥದ್ದಾಗಿದೆ ಎಂಬುದನ್ನು ನೋಡಬೇಕು. ಕೆಲವು ಪ್ರವಾದನೆಗಳು ಹೇಳಲ್ಪಟ್ಟಂತಹ ಕಾಲದಲ್ಲಿ ನೆರವೇರಿರುತ್ತದೆ, ಆದರೆ ಆ ಪ್ರವಾದನೆ ಇವತ್ತು ಬರಲಿರುವಂತಹ, ಇನ್ನು ಮುಂದೆ ಬರುವಂತಹ ಒಂದು ನಿರಳಾಟವಾಗಿರುತ್ತದೆ. ಇವರೇ ಬಂದಿದ್ದಾರಲ್ಲ, ಓದ್ರಲ್ಲ, ಮುಗ್ದೋಯ್ತಲ್ಲ ಅಂತ ಅನ್ಕೋತೀವಿ. ಆದರೆ ಕರ್ತನು ಯಾಕೆ ಸತ್ಯವೇದದಲ್ಲಿ ಬರೆದಿಟ್ಟಿದ್ದಾರೆ ಅಂತ ಕೇಳುವುದಾದರೆ, ಇದೇ ರೀತಿ ಒಂದು ಸಂಭವ ಕಡೆಯ ಕಾಲದಲ್ಲಿ ನಡೆಯಲಿದೆ, ಅದಕ್ಕೆ ಇದು ಮುನ್ನೋಟವಾಗಿದೆ ಎಂಬುದಾಗಿ. ಕೆಲವೊಂದು ಕಾರ್ಯ ಮುಗ್ದೋಗಿರುತ್ತೆ, ಆದರೆ ಅದೇ ರೀತಿ ಒಂದು ಕಾರ್ಯ ಹಿಂದೆ ಬರುವಂತಹ ದಿನಗಳಲ್ಲಿ ಮತ್ತೆ ರಿಪೀಟ್ ಆಗಿ ನಡೆಯಲಿದೆ. ಆದ್ದರಿಂದ ಆ ಪ್ರವಾದನೆಯನ್ನು ದೇವರಲ್ಲಿ ಬರೆದಿಟ್ಟಿದಿರ್ಬೋದು. ಇದನ್ನೆಲ್ಲ ಇಟ್ಟು ಕ್ಯಾಲ್ಕುಲೇಟ್ ಮಾಡಿ ಇದೆಲ್ಲವನ್ನ ಯೋಚಿಸಿಯೇ ಈ ವಾಕ್ಯಗಳನ್ನು ಓದಬೇಕು. ಹಾಗಾದರೆ ಪ್ರವಾದನೆಗಳು ನೆರವೇರಿತಾ? ಒಂದು ವೇಳೆ ಅವಾಗಲೂ ನೆರವೇರಿರ್ಬೋದು. ಮತ್ತೆ ಅದೇ ಪ್ರವಾದನೆ ಕಾಲಚಕ್ರದಲ್ಲಿ ಚರಿತ್ರೆ ಮರುಕಳಿಸುತ್ತೆ ಅಂತ ಹೇಳ್ತಾರೆ ನೋಡಿ. ಆ ರೀತಿಯಾಗಿ ಮತ್ತೆ ಇದೇ ರೀತಿಯಾಗಿರುವ ಕಾರ್ಯಗಳು ಬರುವುದಕ್ಕೆ ಸಾಧ್ಯತೆ ಇದ್ದರೆ, ನಾವು ಮುಂಚಿತವಾಗಿ ಓದಿರುವಂತಹ ಪ್ರವಾದನೆಯ ಕಾರ್ಯ ಎನ್ನುವುದು ಇನ್ನು ಮುಂದೆ ಬರುವಂತಹ ಕಾರ್ಯಗಳಿಗೆ ಮುಂಗುರುತಾಗಿದೆ ಎನ್ನುವುದನ್ನು, ಆ ಕಾರ್ಯವನ್ನು ಗಮನಿಸುವುದರ ಮೂಲಕ ಈಗ ಬರುವಂಥದ್ದನ್ನು ಗ್ರಹಿಸಲು ಸಾಧ್ಯ ನಾವು. ಅನಂತರ ನೋಡಿ, ಪ್ರವಾದನೆಯಲ್ಲಿ ನಾವು ಗಮನಿಸಬೇಕಾಗಿರೋ ಮತ್ತೊಂದು ಕಾರ್ಯ, ಪ್ರವಾದನೆಯನ್ನು ಹೇಳ್ತಾರೆ ನೋಡಿ. ಹೇಳ್ಬೇಕಾದರೆ ದೇವರ ಮನಸ್ಥಿತಿ ಯಾವ ರೀತಿ ಇತ್ತು? ಈ ಪ್ರವಾದನೆಯನ್ನು ಯಾವ ರೀತಿಯಾಗಿರುವ ಮನಸ್ಥಿತಿಯಲ್ಲಿ ದೇವರು ಮಾತಾಡಿದರು? ಕೋಪದಿಂದ ಮಾತಾಡಿದರ, ಅಥವಾ ಅವರ ಮೇಲೆ ಅನುತಾಪದಿಂದ ಪಶ್ಚಾತ್ತಾಪದಲ್ಲಿ ಮಾತಾಡಿದರ, ಪ್ರೀತಿಯಲ್ಲಿ ಮಾತಾಡಿದರ, ಅವರಿಗೆ ಆಲೋಚನೆ ಹೇಳಬೇಕು ಅಂತ ಮಾತಾಡಿದರ, ಅಥವಾ ಅವರನ್ನು ನಾಶ ಮಾಡಬೇಕು ಎಂಬುದಾಗಿ ಶಪಿಸಿ ಮಾತಾಡಿದರ? ಅದು ಮಾತಾಡುವಾಗ ಕರ್ತನ ಮನಸ್ಥಿತಿ ಏನು, ಅದನ್ನು ವಾಕ್ಯಗಳ ಮುಖಾಂತರವಾಗಿ ಅರ್ಥೈಸಿಕೊಳ್ಳಬಹುದು. ಒಬ್ಬರು ಮಾತಾಡುವಂತಹ ಮಾತು, ಹೇಳುವ ಕಾರ್ಯವನ್ನಿಟ್ಟು ನಾವು ಸುಲಭವಾಗಿ ಅವರ ಮೆಂಟಾಲಿಟಿ, ಅವರು ಮಾತಾಡಬೇಕಾದ್ರೆ ಅವರ ಮನಸ್ಥಿತಿ ಏನು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬಹುದು. ಹಾಗಾದರೆ ಪಾಯಿಂಟ್ ಎಲ್ಲ ಬರೆದಿಟ್ಕೋಬೇಕು. ಅನಂತರ ಪ್ರವಾದನೆಗಳಲ್ಲಿ, ಪ್ರಕಟವಾಗುವಂತಹ ಪ್ರವಾದನೆಯಲ್ಲಿ ಏನೇನಿದೆ ಎಂಬುದಾಗಿ ಪಕ್ಕದಲ್ಲಿ ಬರೆದಿಟ್ಕೋಬೇಕು. ಒಂದು, ಕರ್ತನ ಆಜ್ಞೆ ಇರುತ್ತೆ, ಕರ್ತನ ಎಚ್ಚರಿಕೆ ಇರುತ್ತೆ, ಕರ್ತನ ಆ ದಂಡನೆಗಳ ಕುರಿತಾಗಿರುವ ಕಾರ್ಯ ಇರುತ್ತೆ, ಕರ್ತನ ಪನಿಷ್ಮೆಂಟ್ಸ್ ಪ್ರವಾದನೆಯಲ್ಲಿ ಇರುತ್ತೆ, ಕರ್ತನ ಆಶೀರ್ವಾದಗಳು ಇರುತ್ತದೆ, ಅದನ್ನು ಬಂದು ವಾಗ್ದಾನ ಎಂಬುದಾಗಿ ಹೇಳುತ್ತೇವೆ. ಅನಂತರ ದೇವರ ಆಲೋಚನೆ ಇರುತ್ತದೆ. ಇವೆಲ್ಲವನ್ನ ಮೊದಲು ನೀವು ಅರ್ಥ ಮಾಡಿಕೊಂಡು ಒಂದು ಪ್ರವಾದನೆಯನ್ನು, ಒಂದು ಭಾಗವನ್ನು ನೀವು ಧ್ಯಾನ ಮಾಡ್ತೀರಾ ಅಂತ ಹೇಳಿದರೆ, ಈ ಆಧಾರವನ್ನು ಇಟ್ಟುಕೊಂಡು ನೀವು ಅದರ ಆಧಾರದಲ್ಲಿ ನೀವು ಓದಿ ಅದರ ಅರ್ಥವನ್ನು ಗ್ರಹಿಸಬೇಕು. ಒಂದು ಕಾರ್ಯ ಹಾಗೆ ಬಂದು ಅದು ಮುಚ್ಚಲ್ಪಟ್ಟದಾಗಿದೆ ಅಂತ ಹೇಳಿದರೆ, ಅದನ್ನು ಬೇರ್ಪಡಿಸಿ ನೋಡುವುದಕ್ಕೆ ವೈಯಕ್ತಿಕವಾಗಿ ಡಿಸೆಕ್ಟ್ ಮಾಡಿ ಒಂದೊಂದನ್ನು ಬೇರ್ಪಡಿಸಿ ನೋಡಬೇಕು. ಅದನ್ನು ಆಂಗ್ಲ ಭಾಷೆಯಲ್ಲಿ ಈ ಡಿಕೋಡ್ ಎಂಬುದಾಗಿ ಹೇಳ್ತಾರೆ. ಡಿಕೋಡ್ ಅಂತ ಹೇಳಿದ್ರೆ ಒಂದು ಕೋಡ್ ಇರುತ್ತೆ, ಅದನ್ನು ಹಂಗೆ ವಿಭಾಗಿಸಿ ಒಳಗೆ ಏನೇನೆಲ್ಲ ಇದೆ ಎಂಬುದಾಗಿ ಒಂದೊಂದಾಗಿ ನೋಡುವುದು. ಹಾಗಾದರೆ ಪ್ರವಾದನೆಗಳನ್ನು ಡಿಕೋಡ್ ಮಾಡಬೇಕು ಅಂದರೆ ಯಾವ ಯಾವ ಕ್ರಮದಲ್ಲಿ ಡಿಕೋಡ್ ಮಾಡಬೇಕು? ರಕ್ತವನ್ನು ನಾವು ಪರಿಶೋಧಿಸಿ ನೋಡುವಾಗ ಎಲ್ಲ ರಕ್ತವನ್ನು ಒಂದೇ ಥರ ಪರಿಶೋಧಿಸುವುದಿಲ್ಲ. ಡಾಕ್ಟರ್ ಬರೆದು ಕೊಡ್ತಾರೆ, ಈ ಟೆಸ್ಟ್ ರಕ್ತದಲ್ಲಿ ಮಾಡ್ರಿ ಎಂಬುದಾಗಿ. ಆ ರೀತಿ. ಹಾಗಾದರೆ ಇವರಿಗೆ ಸಕ್ಕರೆ ಅಳತೆ ಎಷ್ಟಿದೆ, ಇವರಿಗೆ ಕೊಲೆಸ್ಟ್ರಾಲ್ ಎಷ್ಟು ಇದೆ, ಇದನ್ನು ಮಾತ್ರ ನೋಡಿದ್ರೆ ಸಾಕು. ಇವರಿಗೆ ಮೆಗ್ನೀಷಿಯಮ್ ಎಷ್ಟಿದೆ, ಇವರಿಗೆ ಈ ಸತ್ವ ಎಷ್ಟಿದೆ, ಏನು ಬರೆದು ಕೊಟ್ಟಿದ್ದಾರೆ ಅದನ್ನೇ ನೋಡ್ತಾರೆ. ಅದೇ ರೀತಿಯಾಗಿ ನೀವು ಈ ಒಂದು 6-7 ಕಾರ್ಯವನ್ನು ಹೇಳಿದ್ನಲ್ಲ, ಇದನ್ನಿಟ್ಟು ಇದು ಒಂದೊಂದನ್ನು ಆ ಪ್ರವಾದನೆಯಲ್ಲಿ ಹೋಲಿಕೆ ಮಾಡಿ ಆಯಾ ರೀತಿಯಲ್ಲಿ ಸಂಶೋಧನೆ ಮಾಡಿ ನೋಡೋದಾದರೆ, ಒಂದು ಪ್ರವಾದನೆಯನ್ನು ಪರಿಪೂರ್ಣವಾಗಿ ಡಿಕೋಡ್ ಮಾಡಿ ಸ್ಪಷ್ಟವಾಗಿ ಆ ಪ್ರವಾದನೆಯು
ಮುಚ್ಚಲ್ಪಟ್ಟು ಹೊರಗೆಳಲ್ಪಟ್ಟಿರುವಂತಹ ಪ್ರವಾದನೆಯಲ್ಲಿ ಇಷ್ಟೊಂದು ವಿವರಗಳು ಒಳಗಿದೆ ಎನ್ನುವುದನ್ನು ಅರ್ಥೈಸಿಕೊಳ್ಳಲು ಸಾಧ್ಯ. ಹಾಗಾದರೆ ಏನೆಲ್ಲ ಡಿಕೋಡ್ ಮಾಡಬೇಕು? ಮತ್ತೆ ಹೇಳ್ತೇನೆ ನೋಡಿ, ವೇಗವಾಗಿ ಬರೆದಿಟ್ಕೊಳ್ಳಿ. 1. ಪ್ರವಾದನೆಯನ್ನು ನುಡಿದಂತಹ ಪ್ರವಾದಿಯ ಬಗ್ಗೆ ಮೊದಲು ನೀವು ತಿಳಿದುಕೊಳ್ಳಬೇಕು. ಯಾರ ಪ್ರವಾದನೆಯನ್ನು ಹೇಳಿದ್ದು? 2ನೇದು, ಅವರು ಬದುಕಿದ ಕಾಲಘಟ್ಟ, ಅದರ ಕುರಿತಾಗಿ ತಿಳಿದುಕೊಳ್ಳಬೇಕು. ಅವರು ಯಾವ ಕಾಲಘಟ್ಟದಲ್ಲಿ ಬದುಕಿದರು? 3ನೇದಾಗಿ, ಪ್ರವಾದನೆ ನುಡಿಯಲ್ಪಟ್ಟಂತಹ ಹಿನ್ನೆಲೆ, ಅದು ಗೊತ್ತಾಗಬೇಕು. ಆಗ ಇದ್ದಂತಹ ರಾಜಕೀಯ, ಆವಾಗ ಯಾರು ಅರಸನಾಗಿದ್ದರು, ಆಗ ಇರುವಂತಹ ಸಂಸ್ಕೃತಿ ಏನು? ಏಕೆಂದರೆ ಒಂದೊಂದು ಕಾಲಘಟ್ಟದಲ್ಲಿ ಒಂದು ಸಂಸ್ಕೃತಿ ಇರುತ್ತೆ, ಕಲ್ಚರ್. ಅನಂತರ ಪರಿಸ್ಥಿತಿಗಳು, ಆ ದಿನದಲ್ಲಿ ಒಂದು ವೇಳೆ ಪ್ರಳಯ ಬಂದಿತ್ತಾ, ಒಂದು ವೇಳೆ ಘೋರ ವ್ಯಾಧಿ ಬಂದಿತ್ತಾ, ಒಂದು ಕ್ಷಾಮ ಬಂದಿತ್ತಾ, ಅಥವಾ ಆ ಕಾಲಘಟ್ಟ ಪರಿಸ್ಥಿತಿ ಯಾವ ರೀತಿ ಇತ್ತು ಎನ್ನುವ ಆ ಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೋಬೇಕು. ಅನಂತರ 4ನೇದು, ಯಾರ ಕುರಿತಾಗಿ ಹೇಳಲ್ಪಟ್ಟದಾಗಿದೆ? ಒಂದು ದೇಶದ ಬಗ್ಗೆ ಹೇಳಲ್ಪಟ್ಟದಾಗಿದೆಯಾ, ಒಂದು ವೈಯಕ್ತಿಕ ವ್ಯಕ್ತಿ ಬಗ್ಗೆ ಹೇಳಲ್ಪಟ್ಟದಾಗಿದೆಯಾ, ಒಬ್ಬ ಅರಸನ ಬಗ್ಗೆ ಹೇಳಲ್ಪಟ್ಟದಾಗಿದೆಯಾ, ಅಥವಾ ಒಂದು ಕುಲದ ಬಗ್ಗೆ ಹೇಳಲ್ಪಟ್ಟದಾಗಿದೆಯಾ, ಕರ್ತನ ದೇವಾಲಯ, ಕರ್ತನ ಜನಗಳು, ಸಭೆಯ ಬಗ್ಗೆ ಹೇಳಲ್ಪಟ್ಟದಾಗಿದೆಯಾ? ಇದೆಲ್ಲ ನಾವು ಡಿಕೋಡ್ ಮಾಡುವುದಕ್ಕೆ ಈ ಟೆಸ್ಟ್ ತೆಗೆದುಕೊಳ್ಳಬೇಕು. ಅನಂತರ ಏನು ಮಾಡಬೇಕು? ಪ್ರವಾದನೆ, ಓದುವಂತಹ ಪ್ರವಾದನೆ ಮುಂಚಿತವಾಗಿ ನೆರವೇರಿತಾ ಅಂತ ನೋಡಬೇಕು. ಇದೇ ಕಾರ್ಯ ಮತ್ತೆ ನಡೆಯುವುದಕ್ಕೆ ಸಾಧ್ಯತೆ ಇದೆಯಾ ಎಂಬುದನ್ನು ಗಮನಿಸಬೇಕು. ಮೊದಲು ನಡೆದಂತೆ ಇರುತ್ತೆ, ಅದು ನಡೆದಿರುತ್ತೆ. ಅದೇ ರೀತಿಯಾದ ಸಂಭವ ಇನ್ನು ಮುಂದೆ ಬರುವ ಕಾಲಘಟ್ಟದಲ್ಲಿ, ಕಡೆಯ ಕಾಲಘಟ್ಟದಲ್ಲಿ ಮತ್ತೆ ರಿಪೀಟ್ ಆಗುವುದಕ್ಕೆ, ಹಾಗೆ ಅದೇ ರೀತಿ ಡಿಟೋವಾಗಿರುವುದಿಲ್ಲ, ಅದಕ್ಕೆ ಸಮವಾಗಿರುವ ಕಾರ್ಯ ನಡೆಯುವುದಕ್ಕೆ ಸಾಧ್ಯತೆ ಇದೆಯಾ ಅಂತ ನೋಡಬೇಕು. ಹಾಗಾದರೆ ಆ ರೀತಿ ಕೆಲವೊಂದು ಕಾರ್ಯ ನೆರಳಾಟವಾಗಿ ಇಡಲ್ಪಟ್ಟಿರುತ್ತದೆ. ಇನ್ನು ಮುಂದೆ ಬರುವಂತಹ ಕಾರ್ಯಕ್ಕೆ ಮೇಲ್ನೋಟವಾಗಿ ಇಡಲ್ಪಟ್ಟಿರುವಂಥದ್ದಾಗಿದೆ. ಹಾಗಾದರೆ ಅದನ್ನು ಕೂಡ ಗಮನಿಸಬೇಕು. ಅನಂತರ 6ನೆಯ ಕಾರ್ಯ, ಪ್ರವಾದನೆ ನುಡಿಯಲ್ಪಟ್ಟಾಗ, ನೀವು ಓದುವಂತಹ ಪ್ರವಾದನೆ ನುಡಿಯಲ್ಪಟ್ಟ ಸಂದರ್ಭದಲ್ಲಿ ಕರ್ತನ ಮನಸ್ಥಿತಿ ಆದರೂ ಏನು, ಅವರ ಉದ್ದೇಶ ಏನು? ಕೋಪದಲ್ಲಿದ್ದರಾ, ಎಚ್ಚರಿಸಬೇಕು ಅಂತ ಎಚ್ಚರಿಸಿದರಾ, ಅಥವಾ ಒಂದು ಕಾರ್ಯವನ್ನು, ಒಂದು ಅರಿವನ್ನು ಹುಟ್ಟಿಸುವುದಕ್ಕೆ ಮಾತಾಡ್ತಾ ಇದ್ದಾರಾ? ಯಾತಕ್ಕಾಗಿ ಪ್ರವಾದನೆಯನ್ನು ಹೇಳಬೇಕಾದರೆ, ಯಾವ ಉದ್ದೇಶದಿಂದ, ಯಾವ ಮನಸ್ಥಿತಿಯಲ್ಲಿ ಕರ್ತನು ಈ ಪ್ರವಾದನೆಯನ್ನು ಪ್ರಕಟಿಸಿದರು ಎನ್ನುವುದನ್ನು ಅರ್ಥ ಮಾಡಿಕೊಂಡರೆ ನೀವು ಸುಲಭವಾಗಿ ಆ ಪ್ರವಾದನೆಗೆ ಸತ್ಯಾಂಶವನ್ನು ಅರ್ಥೈಸಿಕೊಳ್ಳಲು ಸಾಧ್ಯ. ಅನಂತರ ನೋಡಿ, 7ನೆಯ ಕಾರ್ಯ, ಪ್ರವಾದನೆಯ ಒಂದು ರೀತಿ. ನೀವು ಓದುವಂತಹ ಪ್ರವಾದನೆಯಲ್ಲಿ ಹಲವು ವಿಷಯಗಳಿರ್ಬೋದು. ಒಂದು ಆಜ್ಞೆ ಇರ್ಬೋದು, ಎಚ್ಚರಿಕೆ ಇರಬಹುದು, ಕರ್ತನ ದಂಡನೆ ಬಗ್ಗೆ ಇರುವಂಥ ಕಾರ್ಯ ಇರಬಹುದು, ಕರ್ತನ ಆಶೀರ್ವಾದ ಇರಬಹುದು, ಕರ್ತನ ಆಲೋಚನೆಗಳು ಇರಬಹುದು. ಒಂದು ಪ್ರವಾದನೆಯಲ್ಲಿ 4 ಕೂಡ ಇರ್ಬೋದು. ಅಥವಾ ಕೆಲವು ಪ್ರವಾದನೆಗಳು ಒಂದೇ ಕಾರ್ಯವನ್ನು ಕೇಂದ್ರವಾಗಿಟ್ಟು ಕರ್ತನ ದಂಡನೆ ಮಾತ್ರ, ಅದು ಒಳಗಿರುತ್ತೆ. ಕೆಲವೊಂದು ಪ್ರವಾದನೆ ನೋಡುವುದಾದರೆ ಅದರಲ್ಲಿ 4 ಕಾರ್ಯ ಇರುತ್ತದೆ. ಅದರ ಪಕ್ಕದಲ್ಲಿ ಇದು ಬಂದು ಕರ್ತನು ಹೇಳಿದಂತಹ ಒಂದು ಆಜ್ಞೆ, ಇದು ದೇವರು ಹೇಳಿದ ಎಚ್ಚರಿಕೆ. 4-5ನೆಯ ವಾಕ್ಯ ಬಂದು ಕರ್ತನು ಯಾವ ರೀತಿ ದಂಡಿಸಲಿದ್ದಾರೆ ಎಂಬುದಾಗಿ ಹೇಳಿದಂತಹ ದಂಡನೆ. ಹಾಗಾದರೆ 8-9 ವಾಕ್ಯಗಳು ಕರ್ತನ ವಾಗ್ದಾನ. 10-11ನೆಯ ವಾಕ್ಯ ನಾವು ಅದನ್ನು ಹೊಂದುವುದಕ್ಕೆ ಏನು ಮಾಡಬೇಕು ಅಂದರೆ ದೇವರ ಆಲೋಚನೆ. ಇದೆಲ್ಲ ಪಕ್ಕದಲ್ಲಿ ಹಾಕಿಟ್ಕೊಳ್ಳಿ, ಒಂದು ಚಾರ್ಟ್. ಅನಂತರ ಆ ಪ್ರವಾದನೆಯ ಪ್ಯಾಸೇಜನ್ನು ಓದಲು ಮುಂದಾಗಬೇಕು. ಇಲ್ಲದಿದ್ದರೆ ಆ ಪ್ರವಾದನೆ ಎನ್ನುವಂಥದ್ದು ನಮಗೆ ಮುಚ್ಚಲ್ಪಟ್ಟ ಪುಸ್ತಕವಾಗಿಯೇ ಇರುತ್ತೆ. ಹಾಗಾದರೆ ಈ ಪ್ರವಾದನೆ ಸುಲಭವೇ, ದೊಡ್ಡ ವಿಷಯ ಏನಿಲ್ಲ. ನೀವು ಮಾಡಿ ನೋಡುವುದಾದರೆ ಈ ಪ್ರವಾದನೆಯನ್ನು ಓದುವುದರಲ್ಲಿ ನಿಮ್ಮ ಇಂಟ್ರೆಸ್ಟ್ ಅಧಿಕವಾಗಿ ಬಂದ್ಬಿಡುತ್ತೆ. ಸುಮ್ಮನೆ ಒಂದು ಪುಸ್ತಕವನ್ನು ಓದುವಂತೆ ಓದದೆ, ಅದಕ್ಕೆ ನೋಟ್ಸ್ ತೆಗೆದು ಇದು ಏನು ಹೇಳುತ್ತೆ ಅಂತ ನೋಡಿ, ಅದೆಲ್ಲ ಸೇರಿಸಿ ಹೋಲಿಕೆ ಮಾಡಿ ನೋಡಿದ್ರೆ ಆಗಲೇ ಸತ್ಯವೇದದ ಬ್ರಹ್ಮಾಂಡ ಏನು ಅಂತ ನೀವು ಅರ್ಥ ಮಾಡಿಕೊಳ್ಳುತ್ತೀರಾ. ಇದೆಲ್ಲ ಮೂಲತಃವಾಗಿಟ್ಟೆ ನಾವು ನೋಡಬೇಕು. ಒಂದು ಪ್ರವಾದನೆಯನ್ನು ನೀವು ಹೆಂಗೆಲ್ಲ ಅರ್ಥ ಮಾಡಿಕೊಳ್ಳಬೇಕು ಎಂಬುದಾಗಿ ನಾವು ಇಲ್ಲಿಯವರೆಗೂ ನಿಮಗೆ ಕೆಲವೊಂದು ಕಾರ್ಯವನ್ನು ಹೇಳಿದೆ. ಅದರಲ್ಲಿ ಪ್ರತ್ಯೇಕವಾಗಿ 7 ವಿಷಯ, ಆ ಮೂಲತಃವಾದ 7 ಕಾರ್ಯದಲ್ಲಿಯೇ ಬೇರ್ಪಡಿಸಿ ನೋಡಬೇಕು, ಸಂಶೋಧನೆಯನ್ನು ಮಾಡಬೇಕು. ಸಂಶೋಧನೆ ಎನ್ನುವಂತಹ ಪದಕ್ಕೆ ಆಂಗ್ಲ ಭಾಷೆಯಲ್ಲಿ ಡಿಕೋಡ್ ಎನ್ನುವಂತಹ ಒಳ ಅರ್ಥವನ್ನು ನಾನು ಉಪಯೋಗ ಮಾಡಿದೆ. ಅದನ್ನು ಡಿಕೋಡ್ ಮಾಡಿ ಆಗ ಆ ಪ್ರವಾದನೆಯ ಪರಿಪೂರ್ಣತೆಯನ್ನು ಅರ್ಥೈಸಿಕೊಳ್ಳಲು ಸಾಧ್ಯ. ಅದನ್ನು ಯಾವ ರೀತಿ ನೋಡುವುದು ಎನ್ನುವುದನ್ನು ಪ್ರಾಕ್ಟಿಕಲ್ ಆಗಿ ನಾವು ಮಾಡಿ ನೋಡಲಿದ್ದೇವೆ. ಅದಕ್ಕೆ ನಾವು ಆಯ್ಕೆ ಮಾಡಿಕೊಂಡಿರುವುದೇ ದಾನಿಯೇಲ್ ಪ್ರವಾದಿಯ ಬಹಳ ಮುಖ್ಯವಾಗಿರುವಂಥ ಒಂದು ಪ್ರವಾದನೆಯ ಒಂದು ಕಾರ್ಯ. ಅದರ ಕುರಿತಾಗಿ ಬರುವ ವಾರದಲ್ಲಿ
ನಾವು ಇನ್ನೂ ಸ್ಪಷ್ಟವಾಗಿ ಅದನ್ನು ಯಾವ ರೀತಿ ವಿಭಾಗಿಸಿ ನೋಡುತ್ತೇವೆ ಎನ್ನುವುದನ್ನು ನೋಡಲಿದ್ದೇವೆ. ಆಸಕ್ತಿಯಿಂದ ಕಾದಿರಿ, ಪ್ರಾರ್ಥನೆಯೊಂದಿಗೆ ಕಾದಿರಿ. ಬರುವ ವಾರದಲ್ಲಿ ನಿಮ್ಮನ್ನು ನಾನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ದೇವರು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಆಮೇನ್.